ಕಣ್ಣುಗಳನ್ನು ತೆರೆದು ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಮೊದಲನೇ ಪ್ರಾರ್ಥನೆ ನಿಮ್ಮ ವಿಷಯವಾಗೇ ಮಾಡಿ. ನಿಮಗೇನು ಅಗತ್ಯವಾಗಿರ್ತಕ್ಕಂಥದ್ದು, ಏನು ಕೊರತೆವಾಗಿರ್ತಕ್ಕಂಥದ್ದು, ಅಥವಾ ಏನಾದರೂ ರೋಗ ವ್ಯಾಧಿಗಳು ಒಳಗಿದ್ದಿರ್ಬೋದು, ಅಥವಾ ಏನಾದರೂ ಒಂದು ಸೈತನ ಕಾರ್ಯ ನಿಮಗೆ ಬಂಧಿಸಲ್ಪಟ್ಟಿರ್ತಕ್ಕಂಥ ಆಗಿರ್ಬೋದು, ಅಥವಾ ಇನ್ನೂ ಏನಾರ ಹೇಳೋಕ್ಕಾಗಲ್ಲ. ನಾವು ಪರ್ಸನಲ್ ವ್ಯಾಧಿ ಕೆಲವು ಸ್ವಲ್ಪ ಇಂಥ ಸಮಸ್ಯೆ ಇರ್ತಾರೆ, ಯಜಮಾನಿಗೆ ಹೇಳೋಕ್ಕಾಗಲ್ಲ, ಹೆಂಡತಿ ಕೂಡ ಹೇಳೋಕ್ಕಾಗಲ್ಲ. ಅಂಥ ಒಂದು ರೋಗಗಳು ಮನುಷ್ಯನ ಶರೀರ ಇಟ್ಟುಕೊಂಡಿರ್ತಾವೆ. ಒಂದು ವೇಳೆ ನೀನು ಒಪ್ಪಿಕೊಂಡು ಅವೆಲ್ಲಗಳನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿ ಹೋದರೆ ಕರ್ತನ ತಾನೇ ಸ್ವಸ್ಥತೆ ಮಾಡ್ತಾನೆ ಪ್ರಿಯರೇ. ಆತನೇ ನಿಮ್ಮನ್ನು ಬಿಡುಗಡೆ ಮಾಡ್ತಾನೆ. ನೀವು ಪ್ರಾರ್ಥನೆ ಮಾಡಿರಿ, ನೀವು ದೇವರ ಸನ್ನಿಧಿಯಲ್ಲಿ ಕೇಳಿರಿ, ದೇವರೇ ನಿನ್ನ ಆಲಯದಲ್ಲಿದ್ದೆ ನಾನು, ಈಗ ನಾನು ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ, ದೇವರೇ ನನ್ನ ನೀನು ಕರುಣಿಸು ಯೇಸುವೆ ನೀವು ಕರುಣಿಸಿಲ್ಲ ಅಂದರೆ ಇನ್ನೊಬ್ಬರು ಕರುಣಿಸಲಿಕ್ಕಾಗಲ್ಲ. ದೇವ ನೀನು ನನ್ನ ಆಶ್ರಯವು, ದುರ್ಗವು, ಬಂಡೆಯು, ಕೋಟೆ ಆಗಿದೆ ಎಂಬುದಾಗಿ ನಿನ್ನ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡು. ದೇವರೇ ನಿನಗೆ ಬಿಟ್ಟರೆ ನಮ್ಗೆ ಯಾರಿಲ್ಲ. ನೀನಿಲ್ಲದಿದ್ದರೆ ನಮ್ಮ ಜೀವಿತ ಶೂನ್ಯವಾಗಿತ್ತಪ್ಪ. ಅಯ್ಯ ನನ್ನ ಜೀವಿತದಲ್ಲಿ ಒಂದು ವೇಳೆ ಬಂದಿಲ್ಲ ಅಂದರೆ 2008ನಲ್ಲಿ ಸಮಾಧಿ ಆಗುತ್ತಪ್ಪ ಕರ್ತನೆ ನಾನು. ಆದರೆ ದೇವರೇ ನನ್ನ ಒಳಗೆ ಬಂದು ನನ್ನ ರಕ್ಷಿಸಿದೆ, ನನಗೆ ಸ್ತೋತ್ರ. ನಿನ್ನ ಕಾರ್ಯಗಳಿಂದ ನಾನು ತುಂಬಿಸುವುದಕ್ಕಾಗಿದೆ ಅಂತ ನಾನು ಪ್ರಾರ್ಥಿಸ್ತಾ ನನ್ನನ್ನು ಬಲಪಡಿಸೋಕ್ಕಾಗ್ತಾನೆ. ನನ್ನ ಒಳಗೆ ಇನ್ನೂ ಏನಾರ ಬಲಹೀನತೆ ತೆಗೆದು ಮಾಡಪ್ಪ ಕರ್ತನೆ. ನಿನ್ನ ಒಂದು ಬಲ, ನಿನ್ನ ಒಂದು ಶಕ್ತಿ, ನಿನ್ನ ಒಂದು ಸಾಮರ್ಥ್ಯ ನನ್ನನ್ನು ತುಂಬಿಸಿದ್ದೇವೆ. ಅಯ್ಯ ನಿಮಗೆ ಸ್ತೋತ್ರವಾಗಿ, ನಿಮ್ಮೊಬ್ಬರಿಗೆ ಮಾತ್ರ ಸ್ತೋತ್ರವಾಗಲಿ ಕರ್ತನೆ. ಪ್ರಾರ್ಥನೆ ಮಾಡಿರಿ, ಮೌನವಾಗಿರ್ಬಾರ್ದು, ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡುವಾಗೆಲ್ಲ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ನಿಮ್ಗೆ ಬೇಕಾಗಿರ್ತಕ್ಕಂಥ ದೇವರಿಗೆ ಕೇಳಿ, ನಿಮ್ಗೇನು ಅವಶ್ಯಕತೆ ಅದ ದೇವರೇ ನಾನು ಕೊಡೋಪ್ಪ ಅದರ ಪ್ರಾರ್ಥಿಸ್ರಿ. ಇನ್ನು ರೋಗ ವ್ಯಾಧಿದನ ದೇವರೇ ಸ್ವಸ್ಥತೆ ಮಾಡಿ ಬದ ಪ್ರಾರ್ಥಿಸ್ರಿ. ಏನಾದರ ಸಂಕಟದನ ಅದ್ರ ವಿಷಯವಾಗಿ ಪ್ರಾರ್ಥಿಸ್ರಿ. ಆ ಸಂಕಟಗಳನ್ನು ಪರಿಹಾರ ಮಾಡೋಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ. ನೀನು ಪ್ರಾರ್ಥನೆ ಮಾಡುವುದನ್ನು ಸೋದರಿ ಸೋದರ ನೀನು ಬಿಡುಗಡೆ ಹೊಂದಿ. ನೀನು ಪ್ರಾರ್ಥನೆ ಮಾಡುವುದರೆ ನೀನು ಸ್ವಸ್ಥತೆ ಹೊಂದಿ. ನೀನು ಪ್ರಾರ್ಥನೆ ಮಾಡುವುದರೆ ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ದೇವರು ಮಾಡೋಕ್ಕೆ ಸಿದ್ಧನಾಗಿದ್ದಾನೆ. ಪ್ರಾರ್ಥಿಸಿ, ಮೌನವಾಗಿರ್ಬೇಡ, ಮೌನವಾಗಿರ್ಬೇಡ. ಗಂಟಲೆತ್ತಿ ಕೂಗು, ಸಂಕೋಚ ಪಡಬೇಡ. ಗಂಟಲೆತ್ತಿ ಕೂಗು, ನೀನು ಸ್ಪಷ್ಟವಾಗಿ ನಿನ್ನ ಸ್ವರವನ್ನೆತ್ತಿ ಪ್ರಾರ್ಥನೆ ಮಾಡುವುದು. ಒಂದ್ ವೇಳೆ ದೇವರೊಟ್ಟಿಗೆ ನೀನು ಮಾತಾಡಿಲ್ಲ, ಪ್ರಾರ್ಥನೆ ದ್ವಾರ ಅಂದ್ರೆ ದೇವರನ್ನು ಮಾತಾಡ್ಲಿಕ್ಕೆ ಸಿದ್ಧನಾಗಿಲ್ಲ ಪ್ರಿಯರೇ. ದೇವರು ಎದುರು ನೋಡ್ತಕ್ಕಂಥನಾಗಿದ್ದಾನೆ. ಮಗಳೇ ನಾನು ನಿನ್ನ ಮೊರೆಯನ್ನು ನೀಡು, ನಿನ್ನ ಪ್ರಾರ್ಥನೆ ಮನವಿ ನನ್ನ ಹತ್ತಿರ ಮಾತಾಡ್ತಾನೆ ಪ್ರಿಯರೇ. ಎಲ್ಲೇ ಕಷ್ಟಪಡುವವರೇ, ಸಮಸ್ತ ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದಿರಿ, ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡುವ. ನಿಮ್ಗೆ ಭಾರ ಇಲ್ಲ, ದೇವರು ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ತೇವೆ. ದೇವರೇ ಅದಕ್ಕೆ ಪರಿಹಾರ ಆಗಿದ್ದಾನೆ. ಸ್ವಸ್ಥತೆ ಬೇಕಾ ಪ್ರಾರ್ಥನೆ ಮಾಡು. ಪುತ್ರ ಸಂತಾನ ಬಹುಮಾನ ಬೇಕಾ ಪ್ರಾರ್ಥನೆ ಮಾಡು. ಉದ್ಯೋಗ ಬೇಕಾ ಪ್ರಾರ್ಥನೆ ಮಾಡು. ವಿದ್ಯಾಭ್ಯಾಸ ಬೇಕಾ ಪ್ರಾರ್ಥನೆ ಮಾಡು. ವ್ಯಾಪಾರ ಬಿಸ್ನೆಸ್ ಬೇಕಾ, ದೇವರ ಸನ್ನಿಧಾನದಲ್ಲಿ ನಿನಗೆ ಕೇಳಿಕೋ ಸ್ಪಷ್ಟವಾಗಿ. ಬೇಡಿ ನಾನು ಕೊಡ್ತಾ ಅಂತ ಹೇಳಿದ ನೀನು ಬೇಡುವುದಾದರೆ ಈ ದಿನ ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ. ನೀನು ಖಾಲಿ ಕೈಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಬೇಡು 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 ಬೇಡುವುದರ ದೇವರು ಕೊಡುವ ಸಿದ್ಧನಾಗಿದ್ದಾನೆ. ಬೇಡು, ಪ್ರಾರ್ಥನೆ ಮಾಡಿ ಮೊರೆ ಇಡು. ನಿಮ್ಮ ಮನವತ್ತೇನು ಕರ್ತನ ಸನ್ನಿಧಾನದಲ್ಲಿ ಒಯ್ದುಬಿಡ್ರಿ ಸ್ಪಷ್ಟವಾಗಿ. ನಿಮ್ಮ ಕಣ್ಣೀರು ಕರ್ತನ ಸನ್ನಿಧಿಯಲ್ಲಿ ಸುರಿಸಿರಷ್ಟೇ. ಜನರ ಮುಂದೆ ನಿಮ್ಮ ಕಣ್ಣೀರು ಹಾಕುವಾಗ ಜನ ಅವಾಗೆ ಜಸ್ಟ್ ಅಯ್ಯೋ ಅಂತಾರ, ಹಿಂತಿರುಗಿ ಹೋಗಿ ನಿನ್ನ ವಿಷಯವಾಗಿ ಅನೇಕ ಜನಗಳು ಮುಂದುವರ್ತಾರೆ. ಅಕ್ಕೋ ಆಕಿ ಹಾಗಂತ, ಅವ ಹೀಗಂತ ಎಂಬುದಾಗಿ. ಆದರೆ ದೇವರ ಮುಂದೆ ಕಣ್ಣೀರು ಹಾಕಿ ನೀವು ಪ್ರಾರ್ಥನೆ ಮಾಡಿ ಮೊರೆ ಇಡುವಾಗ, ದೇವರಿಗೆ ನಿನ್ನ ಕಷ್ಟಗಳೆಲ್ಲ ಹೇಳಿಕೊಟ್ಟು ದೇವರು ಒಪ್ಪಿಸಿಕೊಡುವಾಗ ದೇವರು ಎಂದೂ ಅವಮಾನ ಮಾಡಲ್ಲ ಪ್ರಿಯರೇ. ಸಾವಿರ ಕ್ಷಣದ ದೇವರಿಗೆ ಕಲ ಪ್ರಿಯರೇ. ದೇವ್ರ ಮುಂದೆ ಹೇಳುವಾಗ ದೇವರೇ ನಿನ್ನನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ದೇವರೇ ನಿನ್ನನ್ನು ಕೊಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ದೇವರು ಮಾತ್ರ ನಿನ್ನ ಸ್ವಸ್ಥತೆ ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ ಪ್ರಿಯರೇ. ನಿನ್ನ ಮೊರೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡು. ಅಯ್ಯ ನಿನಗೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಇವಾಗ ನಿಮ್ಮವರ ವಿಷಯವಾಗಿ ಪ್ರಾರ್ಥನೆ ಮಾಡು. ನಿನ್ನ ಕೊಟ್ಟಿರ್ತಕ್ಕಂಥ ತಾಯಿ ಆಗಲಿ, ತಂದೆ ಆಗಲಿ, ನಿನ್ನ ಕೊಟ್ಟಿರ್ತಕ್ಕಂಥ ಯಜಮಾನ ಆಗಲಿ, ಹೆಂಡತಿ ಆಗಲಿ, ನಿನಗೆ ಕೊಟ್ಟಿರ್ತಕ್ಕಂಥ ಮಕ್ಕಳೇ ಆಗಲಿ, ಅಥವಾ ನಿನ್ನವರು ಯಾರಾದರೂ ರೋಗ ವ್ಯಾಧಿಯಲ್ಲಿ ಬಿದ್ದು ಹೋಗಿದ್ದಾರೆ, ನಿನ್ನವರು ಯಾರಾದರೂ ಒಂದು ಕಷ್ಟ
ಕಷ್ಟ ಕಣ್ಣೀರಿನ ಒಳಗೆ ಮುಳುಗಿದ್ದಾನೆ ಅವರಿಗಾಗಿ ಪ್ರಾರ್ಥನೆ ಮಾಡು. ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವರಿಗೆ ಸ್ವಸ್ಥತೆ ಮಾಡ್ತಾನೆ, ಅವ್ರಿಗೆ ಬಿಡುಗಡೆ ಕೊಡ್ತಾನೆ, ಅವ್ರಿಗೆ ಒಳ್ಳೆಯ ಆರೋಗ್ಯ ಕೊಡ್ತಾನೆ, ಅವ್ರ ಜೀವಿತದಲ್ಲಿ ದೊಡ್ಡದು ಅದ್ಭುತ ಮಾಡ್ತಾನೆ. ಯಾಕಂದ್ರೆ ನಿನಗೆ ರಕ್ಷಣೆ ಸಿಕ್ಕದಲ್ಲ, ನಿನ್ನ ಒಳಗೆ ದೇವರ ಶಕ್ತಿ ಇಟ್ಟಿದ ಕಾರಣ ನೀನು ಪ್ರಾರ್ಥನೆ ಮಾಡಿದಾಗ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮವರನ್ನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ನಿಮ್ಮವರನ್ನು ರಕ್ಷಿಸ್ತಾನೆ ಸ್ಪಷ್ಟವಾಗಿ. ಮಗನೇ ಪ್ರಾರ್ಥನೆ ಮಾಡ್ತೇವೆ. ನಿಮ್ಮವ್ರು ಯಾರಾದರೂ ಒಂದು ಕಡಿಮೆ ಆಗಲಂತರ ಹುಡುಗರ ಅಥವಾ ಅವಮಾನಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸ್ತ್ರೀನಾಗಲಿ ಪುರುಷರಾಗಲಿ ಅವ್ರಿಗೆ ಪ್ರಾರ್ಥನೆ ಅಯ್ಯ, ನಮ್ಮ ರಕ್ತ ಸಂಬಂಧಿಕರ ವಿಷಯ ನಾವು ಪ್ರಾರ್ಥಿಸ್ತೇವೆ. ರೇಸ್ಮಾ ಸಹೋದರಿಗೆ ನಾವು ಪ್ರಾರ್ಥಿಸ್ತೇವೆ. ಅಯ್ಯ, ರಕ್ತ ಕುಸುಮ ರೋಗ ದೇವ್ರೆ, ಗರ್ಭ ಚೀಲವನ್ನು ತೆಗಿಬೇಕೆಂಬುದಾಗಿ ದೇವ್ರೆ ವೈದ್ಯರು ಹೇಳಿದ್ದಾರೆ ದೇವ್ರೆ, ಅದನ್ನು ಪ್ರಾರ್ಥಿಸ್ತಾ ವಿಪರೀತವಾಗಿರ್ತಕ್ಕಂಥ ಬ್ಲಡಿಂಗ್ ಆಗಿರ್ತಕ್ಕಂಥದ್ದು ನಿಮ್ಮ ಗಾಯಗಳ ಹಸ್ತ ದೇವ್ರೆ ಮಗಳ ಮೇಲೆ ಚಾಚಿದೆ. ನಿಮ್ಮ ಗಾಯಗಳ ಹಸ್ತದಿಂದ ಮಗಳನ್ನು ಮುಟ್ಟಿ ಅಯ್ಯ ಸ್ವಸ್ಥತೆ ಕೂಡ ಕಟ್ತಾನೆ. ಮಂಗಳವಾರ ದಿನ ಆಪರೇಷನ್ ಮಾಡಿ ಆ ಗರ್ಭ ಚೀಲವನ್ನು ತೆಗಿಬೇಕೆಂಬುದಾಗಿ ವೈದ್ಯ ಹೇಳಿದಾರಲ್ಲಪ್ಪ, ಅದನ್ನು ಪ್ರಾರ್ಥಿಸ್ತಾ ವೈದ್ಯರ ಬಳಿಗೆ ಹೋಗೋದು ಮುಂಚಿತವಾಗಿ ಆ ಗರ್ಭಕೋಶವನ್ನು ನೂತನವಾಗಿ ಮಾರ್ಪಡಿಸಪ್ಪ. ಆ ರಕ್ತ ಹರಿತಕ್ಕಂಥದ್ದು ನಿಂತೋಗ್ಬೇಕು ನಜರತೆ ಅಯ್ಯ, ನಿನ್ನ ಒಂದು ಶಕ್ತಿಯಿಂದ ನಿನ್ನ ಕಾರ್ಯ ಮಾಡು. ಅಂತ ಒಂದು ರೋಗ ವ್ಯಾಧಿ ನರಳಾಡ್ತಾ ನಮ್ಮ ಆಲಯದಲ್ಲಿ ಯಾರ ಇರುವುದರ ದೇವರೇ ಅವ್ರಿಗಡೆ ಮುಟ್ಟು ಅವರು ಕೂಡ ಸ್ವಸ್ಥತೆ ಮಾಡಿ ಬೆಳೆಗಡೆ ಕೂಡ ಕಟ್ತಾನೆ. ಅಯ್ಯ, ನಿನ್ನ ಮಹಿಮೆ ಆಗುವಂತ ಕಟ್ತಾನೆ. ರಾಣಿ ಸಹೋದರಿಗೆ ನಾವು ಪ್ರಾರ್ಥಿಸ್ತಾ ಕಿಡ್ನಿ ರೋಗದಿಂದ ನಡತಕ್ಕಂಥವ್ರು, ಲಿವರ್ ಡ್ಯಾಮೇಜ್ ಆಗಿರ್ತಕ್ಕಂಥವ್ರು ದೇವ್ರೆ, ಆದರೆ 70-80% ಆ ಮಗಳಿಗೆ ವಾಸಿ ಮಾಡಿದ್ರಿ, ಸ್ವಸ್ಥತೆ ಮಾಡಿದ್ರಿ, ನಿಲ್ಲಿಸ್ಕೋದ್ರ. ಇನ್ನೂ 25% ಅಂದರೆ 100% ಸ್ವಸ್ಥತೆ ಆಗ್ಬೇಕಂತ ನಿಮ್ಮ ಗಾಯಗ್ರಸ್ತ ಆ ಮಗಳಿಗೆ ಮುಟ್ಟಿ ಸಂಪೂರ್ಣವಾಗಿ ಮಾನಸಿಕವಾಗಿ ನೀನು ಸ್ವಸ್ಥತೆ ಮಾಡೋದು. ಇನ್ನು ನಮ್ಮ ಕುಟುಂಬದಲ್ಲಿ ಕೆಲವರು ರಕ್ಷಣೆ ಎಲ್ಲ ಕಟ್ಟಾನೆ. ನಮ್ಮ ತಮ್ಮ ನಮ್ಮ ಅಣ್ಣನ ಮಕ್ಕಳಿಗೆ ನನ್ನ ಮಗನ ಮಕ್ಕಳಿಗೆ ಇವ್ರಿಗೆ ಕಂಸದ ರಕ್ಷಣೆ ನಿನ್ನ ಕಡೆ ತೆಗೆದುಕೊಂಡು ಅಯ್ಯ ಪಾಪ ದ್ರೋಹ ಅಪರಾಧ ಒಪ್ಪಿಕೊಂಡು ಬಿಟ್ಟುಕೊಟ್ಟು ದೇವರೇ ಎಂಬುದಾಗಿ ನೀವು ಸೇರುವುದಕ್ಕೆ ದೀಕ್ಷೆಗಳನ್ನು ಮಾಡಿಕೊಂಡು ನಿಮ್ಮ ದೇಹದಲ್ಲಿ ಪಾಲ್ಗೊಳ್ಳುವಾಗ ಅವರನ್ನು ಅವಕಾಶ ಕೊಡುತ್ತೇವೆ. ಒಂದು ವೇಳೆ ಹಿಂಗೆ ಮರಣ ಹೊಂದಿರ್ತೇವ್ರಿ, ನರಕನೇ ಹೊರತು ಅವರಿಗೆ ಪರಲೋಕ ರಾಜ್ಯ ಇಲ್ಲ ದೇವರೇ, ಅವರು ಕೂಡ ನಿನ್ನ ರಾಜ್ಯದಲ್ಲಿ ಸೇರ್ಬೇಕಪ್ಪ ಕರ್ತಾನೆ. ನೀನು ಕಾರ್ಯ ಮಾಡಿ. ಯಾರ್ಯಾರು ದೇವರೇ ತನ್ನ ಕುಟುಂಬಸ್ಥರಿಗೋಸ್ಕರ ತನ್ನವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದರೋ ನನ್ನ ಪ್ರಾರ್ಥನೆ ನಮ್ಮೆಲ್ಲರ ಪ್ರಾರ್ಥನೆ ನಿಮಗೆ ಕೇಳಲಿಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವಯ್ಯ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್. ಇವಾಗ ನೀವು ಯಾರ ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೋ ಅವರಿಗಾಗಿ ಪ್ರಾರ್ಥನೆ ಮಾಡು. ಅವರೊಳಗೆ ಏನಾದರೂ ಬಲಹೀನತೆ ಇರ್ಬೋದು, ಏನಾದರೂ ರೋಗ ವ್ಯಾಧಿ ಇರ್ಬೋದು, ಏನಾದರೂ ಒಂದು ಕಷ್ಟ ಸಂಕಟ ಇರ್ಬೋದು, ಅಥವಾ ಆರ್ಥಿಕವಾಗಿ ಬಲಹೀನತೆಯನ್ನು ಅಥವಾ ಸಾಲವನ್ನು ಮಾಡಿಕೊಂಡು ತೀರಿಸಲವರಿಗೆ ಮುಳುಗೋಗಿದ್ದರೇನೋ, ಕೈ ಕೆಲಸ ಉದ್ಯೋಗ ಇಲ್ಲೇನೋ, ವ್ಯಾಪಾರ ಬಿಸ್ನೆಸ್ ಇಲ್ಲೇನೋ, ಅನೇಕ ಒಂದು ಕಷ್ಟಕ್ಕೆ ಒಳಗಾಗಿದ್ದಾರೇನೋ, ಅಥವಾ ಅನೇಕ ರೋಗ ವ್ಯಾಧಿಗೆ ಒಳಗಾಗಿದ್ದಾರೇನೋ, ಒಂದು ವೇಳೆ ಸಹೋದರ ದೇವರ ಶಕ್ತಿ ಒಳಗಿಟ್ಟನ ನೀನು ಪ್ರಾರ್ಥನೆ ಮಾಡುವಾಗ ಅವ್ರ ಬೆಳೆಗಳು ಅಂತ ಸ್ಪಷ್ಟವಾಗಿ ಮಾತನಾಡುವ ಸುವರ್ಣ ಸ್ಪಷ್ಟವಾಗಿ ದೀಕ್ಷೆ ಸ್ನಾನ ಮಾಡಿಕೊಂಡವರಿಗೆ ಸ್ವಸ್ಥತೆ ಮಾಡುವಂತ ಅಧಿಕಾರ ಅಲ್ಲಿ ಕೊಟ್ಟನ ದೇವರು. ದೇವುಗಳನ್ನು ಬಿಡಿಸುವಂತ ಅಧಿಕಾರ ಕೊಟ್ಟನಲ್ಲಿ ಸ್ಪಷ್ಟವಾಗಿ ಆತನ ಹೆಸರನ್ನು ಹೇಳಿಕೊಂಡು ನೀವು ಪ್ರಾರ್ಥನೆ ಮಾಡಿದಾಗ ಅವೆಲ್ಲ ಬೆಳೆಗಳಾಯ್ತು ಸ್ಪಷ್ಟವಾಗಿ. ನನ್ನ ಸಹೋದರ ಪ್ರಾರ್ಥನೆ ಮಾಡು. ನೀ ಯಾರ ಕೈಯಲ್ಲಿ ಹಿಡ್ಕೊಂಡಿದ್ದು ಅವರಿಗಾಗಿ ಪ್ರಾರ್ಥನೆ ಮಾಡು. ನೀನು ಪ್ರಾರ್ಥನೆ ಮಾಡಿದಾಗ ದೇವರಿಗೆ ಪ್ರಾರ್ಥನೆ ಕೇಳಿ ಅವರನ್ನು ರಕ್ಷಿಸ್ತಾನೆ. ಅಯ್ಯ ನಿಮಗೆ ಸ್ತೋತ್ರ. Thank you, Jesus. Thank you, Lord. Thank you, Lord. Come to Holy Spirit in the name of Jesus. Jeevanadi, oh Jeevanadi, Jeevanadi, oh Jeevanadi, Jeevanadi. ಜೀವನದಿ ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ, ಭಯದಿಂದ ಸಕಲ ಜನಕ್ಕೆ ನೀನುಣಿಸೋ ಸ್ವಾಮಿ. ಜೀವನದಿ ನೀನೇ ಆಗಿ ಇಳಿದು ಬಾ ಸ್ವಾಮಿ, ಸಕಲ ಜನಕ್ಕೆ ನೀನುಣಿಸೋ ಸ್ವಾಮಿ. ದೇವಾದಿ
ತಂದೆ ತಾಯಿ ಯಾರು ಇಲ್ಲ ಈ ಲೋಕ ಯಾತ್ರೆಯಲ್ಲಿ. ಬರಡಾಗಿ ಹೋಯಿತು ನನ್ನ ಜೀವನ ಶೂನ್ಯದ ದಿಕ್ಕಿನಲ್ಲಿ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾತರ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾತರ. ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ. ಜೀವನದಿ ಓ ಜೀವನದಿ. ನನ್ನ ತಂದೆ ತಾಯಿ ಯಾರು ಇಲ್ಲ, ಎಂದಾದ್ರೂ ಭಯ ಪಡಬೇಡ. ನಿನಗೆ ತಂದೆ ತಾಯಿ ಇದ್ರೂ ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ, ಇದ್ರೂ ಬಹಳ ಸಂತೋಷನೇ. ಆದರೆ ತಾಯಿ ತಂದೆ ಕೂಡ ಅಧೀನವಾಗಿ ಬೆಳೀತಕ್ಕಂಥ ನಿಂತು ಒಂದ್ ವೇಳೆ ನಿನ್ನ ಪರಿಸ್ಥಿತಿ ಹೀನಾಗದ ಬಲಹೀನಾಗದ ಕಷ್ಟಕರ ಜೀವಿತ ಅಂದರೆ ನಿನಗೆ ದೇವರು ಕೂಡ ಆತನೇ ತಾಯಿ ತಂದೆ ಆಗಿದೆ ಅನ್ಕೊಳ್ಳಿ. ಒಂದು ತಾಯಿ ಹಾಲು ಕುಡಿಸ್ತಕ್ಕಂಥ ನೋಡಿ ಮರ್ತೋದ್ರು ಕೂಡ ನಾವು ನಿನ್ನ ಮರೆಯಲಾರದೆ ಪ್ರಯತ್ನಿಸಬಹುದು. ನಿಮ್ಮ ಕುಟುಂಬಸ್ಥರನ್ನು ತಾನು ಮಾಡಿಸೋದು ಕೂಡ ದೇವರು ನಿಮ್ಮನ್ನು ಮರೆಯಲ್ಲ. ಒಂದು ವೇಳೆ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟಂದ್ರೆ ನೀನು ಶೂನ್ಯದ ದಿಕ್ಕಿನಲ್ಲಿ ಸಾಧ್ಯ ಇಲ್ಲ. ನಿನ್ನ ಜೀವಿತ ಬರಡಾಗಿ ಹೋಗಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಬರಡಾಗಿ ಹೋಗಿರ್ತಕ್ಕಂಥ ಜೀವಿತ ಅಂದ್ರೆ ಇದನ್ನ ದೇವರದು ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನೆ. ಅದನ್ನು ಕಟ್ಟುವುದಕ್ಕೆ ಸಿದ್ಧನಾಗಿದ್ದಾನೆ. ಅಯ್ಯ ನಿಮಗೆ ಸ್ತೋತ್ರ. ಮರಳು ಪ್ರಾರ್ಥನೆ ಮಾಡಿ ಮೌನವಾಗಿರ್ಬೇಡ. ಲೋಕದಲ್ಲಿ ಸಿಗಲಾರದಂತ ಕೊರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ಲೋಕದಲ್ಲಿ ಸಿಗಲಾರದಂತ ಕೊರತೆಯು ನೀನಾಗಿದ್ದೀ. ಜೀವವುಳ್ಳ ನೀರನ್ನು ನೀಡಿ ಜೀವವ ಉಳಿಸಿದಿ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾತರ. ದೇವಾದಿ ದೇವ ರಾಜಾದಿ ರಾಜ ಪರಮದಯಾತರ. ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಆದರಿಸು ಪರಾಮರಿಸು ಕೈ ಹಿಡಿದು ನಡೆಸು. ಜೀವನದಿ ಓ ಜೀವನದಿ. ಜೀವನದಿ ಓ ಜೀವನದಿ. ಮೌನವಾಗಿರ್ಬೇಡ. ಲೋಕದಲ್ಲಿ ಸಿಗಲಾರದಂಥದ್ದು ಅದು ದೇವರಲ್ಲಿ ಸಿಗ್ತಕ್ಕಂಥದ್ದು. ಲೋಕವನ್ನು ತಿರಸ್ಕಾರ ಮಾಡಿದ್ರು ಕೂಡ ದೇವರನ್ನು ತಿರಸ್ಕಾರ ಮಾಡಲ್ಲ ಪ್ರಿಯರೇ. ಮಗನೇ ನನ್ನ ಹತ್ತಿರಕ್ಕೆ ಬಾ, ನಾನು ನಿನಗೆ ಇದ್ದಿದ್ದೆ ಎಂಬುದಾಗಿ ಹೇಳ್ತಂತೆ. ಭಯಪಡಬೇಡ, ದಿಕ್ಕುಗಳಿದ್ರು ನಾನು ನಿಮ್ಮ ದೇವರು. ಹೆದರಬೇಡ, ನಾನೇ ನಿಮಗೆ ಇದ್ದೇನೆ ಎಂಬುದಾಗಿ ಹೇಳ್ತಾನೆ. ನನ್ನ ಸೋದರ ಸೋದರಿ ಹೆದರ್ತಕ್ಕಂಥ ಅವಶ್ಯಕತೆ ನಿನಗಿಲ್ಲ. ನನ್ನ ದೇವರು ನಿನ್ನ ಜೊತೆಗಾರನಾಗಿದ್ದಂತೆ ಸ್ಪಷ್ಟವಾದ. ಯಾಕಂದ್ರೆ ಜೀವವುಳ್ಳ ನೀರನ್ನು ನೀನು ನೀಡ್ತಕ್ಕಂಥನಾಗದಂತ ಹೇಳಿ ಆ ಕೊರತೆ
ನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ ಜೀವನದಿಯೇ ನೀನೇ ಆಗಿ ಇಳಿದು ಬಾ ಸ್ವಾಮಿ ಬಾಯಾರಿದ ಸಕಲ ಜನಕ್ಕೆ ನೀರುಣಿಸೋ ಸ್ವಾಮಿ ಜೀವನದಿ 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 ಹೌದಯ್ಯ, ನಿನಗೊಬ್ಬನಿಗೆ ಸ್ತೋತ್ರವಾಗಲಿ ಕರ್ತನೇ, ನಿನಗೊಬ್ಬನಿಗೆ ಸ್ತೋತ್ರವಾಗಲಿ, ನಿನ್ನೊಬ್ಬನಿಗೆ ಘನತೆ ಆಗಲಿ ದೇವ್ರೆ. ನೀನಿಲ್ಲದಿದ್ದರೆ ಅಯ್ಯ ನಮ್ಮ ಜೀವನೇ ಬರೀ ಶೂನ್ಯವಾಗಿರುತ್ತದೆ. ಜೀವ ನದಿಯಾಗಿ ನಮ್ಮನ್ನು ಬಂದೋಯ್ಯ, ನಮ್ಮನ್ನು ರಕ್ಷಿಸಬೇಕಾಗಿ ಸ್ತೋತ್ರ. ಗೊತ್ತೆಷ್ಟು ಮಕ್ಕಳು ದೇವರು ನಮ್ಗೆ ಯಾರಿಲ್ಲ, ತಾಯಿ ನೀನೆ, ತಂದೆ ನೀನೆ ಎಂಬುದಾಗಿ ನಿನ್ನ ಹತ್ತಿರಕ್ಕೆ ಬಂದು ಮುರಡುವಾಗ, ಪ್ರಾರ್ಥಿಸುವಾಗ ದೇವರೇ ಅವ್ರು ಬೇಡಿದವರು ಕೊಡದೆ ಆಗಿರ್ಬೇಡಪ್ಪ ಕರ್ತನೆ. ಒಳ್ಳೆದಾಗಿದ್ದರೆ ದೇವರವರು ಕೊಡು, ಕೆಟ್ಟದಾಗಿದ್ದರೆ ಅವ್ರು ನಿನ್ನೆ ತೆಗೆದು ಮಾಡಪ್ಪ ಕರ್ತನೆ. ಕೆಟ್ಟದು ನಿನ್ನ ಸನ್ನಿಧಿಯಲ್ಲಿ ಬಯಸ್ತಕ್ಕಂಥದ್ದು ಸರಿಯಾದದಲ್ಲ. ಆದರೆ ದೇವರೇ ಒಳ್ಳೆಯದನ್ನು ನೀನು ಕೊಡ್ತಕ್ಕಂಥನಾಗಿದ್ದೀನಿ. ನಿಮ್ಮ ಮಕ್ಕಳು ಪ್ರಾರ್ಥನೆ ಕೇಳಪ್ಪ, ನಿಮ್ಮ ಮಕ್ಕಳ ಮೊರೆ ಇಡ್ತಕ್ಕಂಥದ್ದು ಅವ್ರ ಮೊರೆಯನ್ನು ಕೇಳಿದೇವ್ರೆ, ಅವ್ರ ಕೂಗನ್ನು ಕೇಳಿದೇವ್ರೆ, ನೀನು ಸದುತ್ತರವನ್ನು ನಿನ್ನ ದಯಪಡಿಸುತ್ತೇವಲ್ಲ ನಾವು ಪ್ರಾರ್ಥಿಸ್ತೇವೆ. ಈ ದಿನ ನಿಮ್ಮ ಮಕ್ಕಳು ದೇವ್ರೆ ಇಲ್ಲಿಂದ ಖಾಲಿ ಹೋಗಲು ಸಾಧ್ಯ ಇಲ್ಲಪ್ಪ ದೇವ್ರೆ. ಇದ್ದಾಗ ಎಲ್ಲರೂ ಬರ್ತಾರಪ್ಪ ದೇವ್ರೆ, ಇದ್ದಾಗ ಎಲ್ಲರೂ ಹತ್ತಿರ ಕಿತ್ತು ಅಯ್ಯ ಅದು ಹಾಂಗ್ ಮಾಡ್ಬೇಕಿದ್ದು ಹಿಂಗ್ ಮಾಡ್ಬೇಕು, ನಾವು ಹಾಂಗ್ ಮಾಡೋರು ಹಿಂಗ್ ಮಾಡೋರು ಏನೇನೋ 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 ಹೇಳ್ತಕ್ಕಂಥರಾಗಿರ್ತಾರೆ ದೇವ್ರೆ. ಆದರೆ ಇಲ್ಲದಾಗ ಯಾರು ಹತ್ತಿರಕ್ಕೆ ಬರಲ್ಲಪ್ಪ ದೇವ್ರೆ, ಇಲ್ಲದಾಗ ಹತ್ತಿರಕ್ಕೆ ಯಾರು ಬರಲ್ಲಪ್ಪ ದೇವ್ರೆ. ಯಾರು ಇಲ್ಲದಂತ ಸಂದರ್ಭದಲ್ಲಿ ಸಮಯದಲ್ಲಿ ನೀನು ಹೇಳ್ತೀವಿ, ಮಗಳೇ ಭಯ ಪಡಬೇಡ, ಮಗನೇ ಭಯ ಪಡಬೇಡ, ನಾನು ನಿನ್ನೊಂದಿಗೆ ಇದ್ದ ಎಂಬುದಾಗಿ ಹೇಳ್ತಕ್ಕ ದೇವರು. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ದೇವರು. ಮಾನವರು ಆಸ್ತಿ ಐಶ್ವರ್ಯ ಧನ ಇರುವಸ್ತನ ಬೆಲ್ಲ ಇದ್ದಲ್ಲಿ ನೊಣ ಇದ್ದ ಹಾಗೆ ಮುಸುಳ್ತಾ ಇರ್ತಾರೆ ಪ್ರೇಯರೇ. ಆದರೆ ಬೆಲ್ಲ ಹೋಯ್ತಂದ್ರ ಆ ನೊಣಾಗಿರ್ತಕ್ಕಂಥ ಮಾನವರು ನಿನ್ನ ಹತ್ತಿರಕ್ಕೆ ಬರಲ್ಲ. ನನ್ನ ಸೋದರಿ ಸೋದರ, ಮೊದಲೇ ಜಾಗ್ರತವಾಗಿರು. ಮೊದಲನೇ ಜಾಗ್ರತವಾಗಿದ್ದೆ ಅಂದ್ರೆ ನಿನ್ನನ್ನು ಕಾಪಾಡ್ಕೋಟಿ ಅನೇಕ ಜನರನ್ನು ಕಾಪಾಡೋದಕ್ಕೆ ನಮ್ಗೆ ಅವಕಾಶ ಸಿಗ್ತದೆ. ಇದ್ದಾಗ ಇಲ್ಲದಾಗ ಒಂದೇ ತರವಾಗಿರು. ನೀನು ಇದ್ದಾಗ ಎದುರು ನೀವು ತಿನ್ಬೇಡ, ಇಲ್ಲದಾಗ ಕೆಳಗೆ ಬಿದ್ದು ಹೋಗ್ಬೇಡ. ಇದ್ದಾಗ ಕೂಡ ಹಂಗೆ ಇರು, ಇಲ್ಲದ ಕೂಡ ಹಂಗೆ ಇರು. ಒಂದಿನ ದೇವರು ನಿನಗ ಉನ್ನತ ಸ್ಥಾನ ತಲುಪಿಸಿದ್ದನಾಗಿದ್ದಂತೆ. ನನ್ನ ಸೋದರಿ ಸೋದರಿ, ಇವತ್ತು ನೀನು ದುಃಖದಿಂದ, ಭಾರದಿಂದ, ಸಂಕಟದಿಂದ, ಶೋಧನೆಯಿಂದ ಬಂದಿರ್ಬೋದು. ಇವತ್ತಿನ ದುಃಖ, ಸಂಕಟ, ನಿನಗಿರ್ತಕ್ಕಂಥ ಸಮಸ್ಯೆ, ಶೋಧನೆ, ನಿನಗಿರ್ತಕ್ಕಂಥ ರೋಗ ವ್ಯಾಧಿಗಳಿಂದ ದೇವರು ನೀನು ಬಿಡುಗಡೆ ಮಾಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನೀನು ರೆಡಿಯಾಗಿ ಇರುವುದಾದರೆ ದೇವರೇ ನಾನು ಸಿದ್ಧವಾಗಿದ್ದ, ನನ್ನನ್ನು ಸ್ವಸ್ಥತೆ ಮಾಡು. ನಾನು ಸಿದ್ಧವಾಗಿದ್ದ ದೇವರೇ ನನಗೆ ಒಳ್ಳೆ ಆರೋಗ್ಯ ಕೊಡು. ನಾನು ಸಿದ್ಧವಾಗಿದ್ದ ದೇವರೇ ನನಗೆ ಒಳ್ಳೆ ಕೆಲಸ ಕೊಡು. ನಾನು ಸಿದ್ಧನಾಗಿದ್ದೇವೆ, ನನಗೆ ಒಳ್ಳೆ ಉದ್ಯೋಗ ಕೊಡು. ನಾನು ಸಿದ್ಧನಾಗಿದ್ದೇವ್ರೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಾಗ ಇವೆಲ್ಲವನ್ನು ದೇವರನ್ನು ಕೊಡುವುದಕ್ಕೆ ಸಿದ್ಧನಾಗಿದ್ದಂತೆ. ಸಂತಾನ ಬಹುಮಾನ ಇಲ್ಲ, ಸಂತಾನ ಬಹುಮಾನ ಇದ್ರೂ ಕೂಡ ಒಂದು ಕೊರತೆಗಾಗಿ ಅಥವಾ ಇನ್ನೂ ಸಮಸ್ಯೆ ಎದುರುಕೊಳ್ಳುತ್ತಿದೆ. ಇವತ್ತು ದೇವರಿನ ಜೊತೆ ಅನ್ನ, ದೇವರಿನ ಸಂಗಡ ಅನ್ನ, ನೀ ಬೇಡುವುದರ ದೇವರಿಗೆ ಕೊಡುವ ಸಿದ್ಧನಾಗಿ. ಪುತ್ರ ಸಂತಾನ ಯೌವನ ಬಂದ ಸ್ವಾಸ್ಥ್ಯವು ಗರ್ಭಫಲವಾದ ಬಹುಮಾನವಾಗಿದೆ. ನಿನ್ನ ಸನ್ನಿಧಾನದಲ್ಲಿ ಗರ್ಭಫಲಕ್ಕಾಗಿ ಜನ ಬೇಡ್ತಾರೆ ಕರ್ತಾನೆ, ಅವರನ್ನು ಕೂಡ ಪಡೆಯುತ್ತೆ. ಈ ಆನ್ಲೈನ್ ದ್ವಾರ ಕೂಡ ಅನೇಕ ಜನರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರ್ತಾರಯ್ಯ. ದೇವರೇ ನನಗೆ ಬೇಕು ಎಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡುವಾಗ ಅವರನ್ನು ಕೊಡು ದೇವರೇ. ಅವರನ್ನು ಕೊಡದೇ ಇರಬೇಡಪ್ಪ ದೇವರೇ, ಅವರನ್ನು ಕೊಡಿ ಸ್ಪಷ್ಟವಾಗಿ. ಒಂದ್ಸಲ ಚಪ್ಪಳೆ ತಟ್ಟದ ಯೇಸು ಸ್ವಾಮಿ ನನ್ನ ಒಳಗೆ ಬಾ ಎಂಬುದಾಗಿ ಕಲಿಸಿದೆ. ಏಸೇ ನನ್ನ ಒಳಗೆ ಬಾ, ಇದು ನನ್ನ ಕೊರತೆ ಇರದ, ನನ್ನ ಸಮಸ್ಯೆ ಇದ್ದೇವ್ರೆ, ನನ್ನನ್ನು ಕೊಡು, ನನ್ನ ಹತ್ತಿರಪ್ಪ, ನನ್ನನ್ನು ಪರಾಮರ್ಶಿಸಿದ್ದೇವ್ರೆ, ನನ್ನ
ಒಂದು ದೊಡ್ಡ ಸಾಕ್ಷಿಗಾಗಿ ನಿನ್ನ ಮಕ್ಕಳು ಒಂದಿನ ಬಲವಾಗಿ ನಿನ್ನ ಆಲಯದಲ್ಲಿ ನಿಲ್ಲುವಾಗ ಕೃಪೆ ತೋರಿಸಿ ದೇವರೇ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಎಂಬುದಾಗಿ ಅವ್ರ ದೊಡ್ಡ ಸಾಕ್ಷಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಒಂದಿನ ನಿಲ್ಬೇಕಪ್ಪ ಕರ್ತನೆ ಅಂತ ಒಂದು ಕಾರ್ಯ ಮಾಡೋಣ. ಅಯ್ಯ ನಿನ್ನ ಸ್ತೋತ್ರ ಸಲ್ಲಿಸ್ತೇವೆ. ಒಂದ್ಸತಿ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಸಮಾಧಾನವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಪ್ರಾರ್ಥನೆ ಮಾಡೋಣ. ಅಯ್ಯ ನಮ್ಮ ದೇಶಕ್ಕಾಗಿ ರಾಜ್ಯಕ್ಕೆ ನಾವು ಪ್ರಾರ್ಥಿಸೋ ಬಲಪಡಿಸೋದು. ನಮ್ಮ ದೇಶದಲ್ಲಿ ಅಸಮಾಧಾನವಾಗಿರ್ತಕ್ಕಂಥ ಕಾರ್ಯಗಳು ತೆಗೆದು ಸಮಾಧಾನದಿಂದ ನೆಮ್ಮದಿಯಿಂದ ಐಕ್ಯ ತುಂಬಿಸಬೇಕು. ಸರಿ ಸಮಾನತೆ ಆಳ್ವಿಕೆ ಮಾಡ್ತಕ್ಕಂಥ ನಾಯಕರು ನಮಗೆ ಬೇಕಪ್ಪ ಕರ್ತನೆ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೇಕಪ್ಪ ಕರ್ತನೆ. ನಮ್ಮ ರಾಜ್ಯವನ್ನು ಆಳ್ತಕ್ಕಂಥ ಅಧಿಕಾರಸ್ಥರು ನಾವು ಪ್ರಾರ್ಥಿಸೋ ಕರ್ತನೆ ನೀನು ಬಲಪಡಿಸಿ ಒಳ್ಳೆ ಸರಿ ಸಮಾನತೆಯನ್ನು ಆಳ್ವಿಕೆ ಮಾಡಬೇಕು ಅಂತ ತೋರಿಸು. ಹಾಗೆ ನಮ್ಮ ದರ್ಶನಲ್ಲಿ UP, ಬಿಹಾರ್, ಮಧ್ಯಪ್ರದೇಶ್, ಜಾರ್ಖಂಡ್, ದೆಹಲಿ, ಮುಂಬೈ, ಗುಜರಾತ್ ಪಟ್ಟಣ, ರೀಸೆಂಟ್ಲಿ ಕಲ್ಕತ್ತಾ ಪಟ್ಟಣಗಳು ನಮ್ಮನ್ನು ಕೊಟ್ಟಿದೆಯಾ ನಿಮ್ಗೆ ಸ್ತೋತ್ರ. ಈ 8 ಅಯ್ಯ ರಾಜ್ಯಗಳಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಕೃಪೆ, ನಿನ್ನ ಒಂದು ಕರುಣೆ, ನಿನ್ನ ಒಂದು ಕಟಾಕ್ಷ, ನಿನ್ನ ಒಂದು ಆಧರಣೆ ಇಲ್ಲಿದೆ. ಕೇಡಿನ ಸಮಯದಲ್ಲಿ ಅಥವಾ ಕೇಡಿನ ದಿನದಲ್ಲಿ ನಿನ್ನ ಮಕ್ಕಳಿಗೆ ಮಾತ್ರ ತಪ್ಪಿಸಿ ರಕ್ಷಿಸಪ್ಪ ಕರ್ತನೆ. ಅನೇಕ ಸೇವಕರ ಮೇಲೆ ದಾಳಿ, ಅನೇಕ ಸಭಾಪಾಲಕರ ಮೇಲೆ ದಾಳಿ, ಅಯ್ಯ ಅನೇಕ ಒಂದು ಯಮನಸ್ ಮಕ್ಕಳ ಮೇಲೆ ದಾಳಿ, ಆತ್ಮಿಕವಾಗಿ ಅಯ್ಯ ನನ್ನ ಕಂಡುಕೊಡ್ತಕ್ಕಂಥ ಮಕ್ಕಳ ಮೇಲೆ ದಾಳಿದ್ದೇವೆ. ನಾನು ಪ್ರಾರ್ಥಿಸ್ತಾ ಎಲ್ಲಿ ದಾಳಿ ದಬ್ಬಳಿಕೆ ಹೋದೇವೆ ಅಲ್ಲಿ ಸಭೆಗಳು ಕಟ್ಟಲ್ಪಡ್ಬೇಕಪ್ಪ ಕರ್ತನೆ. ಅಲ್ಲಿ ಅನೇಕ ಯೌವನಸ್ಥರು ಒಂದು ಸ್ವಾರ್ಥಿಕರಾಗಿ ಮಾರ್ಪಡ್ಬೇಕಪ್ಪ ಕರ್ತನೆ. ಎಷ್ಟು ಜನ ವಿರುದ್ಧವಾಗಿ ಕಾರ್ಯ ಮಾಡ್ತಾರೋ ಕರ್ತನೆ, ಅವರೇ ಒಂದು ಸೇವಕರಾಗಿ ಮಾರ್ಪಡ್ಬೇಕು. ಅದರ ದೇಶದಲ್ಲಿ ಅಂಥದ್ದು ಅದ್ಭುತ ಪ್ರದೇಶಗಳಲ್ಲಿ ಮಾಡಪ್ಪ ಕರ್ತನೆ. ಆ ಪ್ರದೇಶಗಳಲ್ಲಿ ಮಾಡಿದ್ದೇವೆ ನಿಮ್ಮ ಹತೋಟಿ ನಾವು ಒಪ್ಪಿಸಿಕೊಡ್ತೇವೆ ಕರ್ತನೆ. ನನ್ನ ಕಾರ್ಯಗಳು ಮಾಡಿದ್ದೇವೆ. ಅದೇ ರೀತಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಜಡ್ಜ್ಗಳಿಗೆ ನಾವು ಪ್ರಾರ್ಥಿಸ್ತೇವೆ. ಪೊಲೀಸ್ ಅಧಿಕಾರಿಗಳು ನಾವು ಪ್ರಾರ್ಥಿಸ್ತೇವೆ. ವೈದ್ಯರಿಗೆ ನಾವು ಪ್ರಾರ್ಥಿಸ್ತೇವೆ. ಹೋರಾಡತಕ್ಕಂಥ ಸೈನಿಕರ ವಿಷಯವನ್ನು ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಈ 4 ಜನಾಂಗಗಳ ಜೀವಿತವನ್ನು ಅದ್ಭುತ ಮಾಡಿದ್ದೇವೆ. ಯಾರು ಅನ್ಯಾಯಗಾರರ ನಿಲ್ಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಯಾರು ಅನ್ಯಾಯ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರು ಬೇಕಾಗಿರ್ತಕ್ಕಂಥ ಪ್ರೊಟೆಕ್ಷನ್ ದೇವರೇ ನೀವು ಕೊಟ್ಟು ನಡೆಸ್ತಾ ಬರ್ತೀರಿ ಅಂತ ನಾವು ಪ್ರಾರ್ಥಿಸ್ತೇವೆ. ಇವರ ತನ್ನ ಕುಟುಂಬಗಳನ್ನು ಬಿಟ್ಟು ಸೇವೆ ಮಾಡುವಾಗ ಅಯ್ಯ ನೀನೇ ಸಾಹಿಬನಾಗಿದ್ದು ನಾಯಕನಾಗಿದ್ದು ನಡೆಸ್ತಾ ಬರ್ತೀರಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ನಮ್ಮ ದೇಶ ಕಾಯ್ತಕ್ಕಂಥ ಸೈನಿಕರು ಇರೋದ್ರಿಂದ ನಾವು ಸುರಕ್ಷಿತವಾಗಿದ್ದೇವಪ್ಪ ಕರ್ತನೆ. ಅಯ್ಯ ಜಡ್ಜ್ಮೆಂಟ್ ಕೊಡ್ತಕ್ಕಂಥ ಜಡ್ಜ್ಗಳಿಗೆ ನಾವು ಪ್ರಾರ್ಥಿಸ್ತೇವೆ. ಕರೆಕ್ಟ್ ನೋಡಿ ಅಯ್ಯ ನ್ಯಾಯ ತೀರಿಸುವಾಗ ನೀವು ಸಹಾಯ ಮಾಡುವ. ತಪ್ಪಾದ ನ್ಯಾಯಕ್ಕೆ ಯಾರೋ ಹೋಗಲ್ಲ ಸಾಧ್ಯ ಕರ್ತನೆ. ನಿನ್ನ ಮಹಿಮೆ ಕಾಣುವಾಗ ನಿಮ್ಮ ಕೃಪೆ ತೋರಿಸಿ ಅಂತ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇವತ್ತು ಅನೇಕ ವಿಷಯದಲ್ಲಿ ಪ್ರಾರ್ಥನೆ ಮಾಡುವ ಬಗ್ಗೆ ನಮ್ಮನ್ನು ಸಹಾಯ ಮಾಡಿದಿ, ಸಹಕರಿಸಿದ್ದಕ್ಕಾಗಿ ನೀವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗಿದ್ದೇವೆ. ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯಗಳು ಹೇಳ್ತಕ್ಕಂಥ ನಿಮ್ಮ ದಾಸರು ಬಲಹೀನರಾಗಿದ್ದೇವೆ. ಆದರೆ ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ ತುಂಬಿಸಕರ್ತನೆ. ಅವ್ರ ವಾಕ್ಯ ಹೇಳುವಾಗ ಅವ್ರ ಬಾಯಿ ತುಟಿ ನಾಲ್ಕು ನಮ್ಮೆಲ್ಲರಿಗೂ ಮಾತಾಡಿದ್ದೇವೆ. ನೀನು ಮಾತಾಡುವುದನ್ನು ನಾವು ಗಟ್ಟಿಕೊಂಡಿಲ್ಲ ಸಾಧ್ಯದ. ನೀನು ಬರುವರು ನಾವು ಸಿದ್ಧವಾಗಿಲ್ಲಕ್ಕೆ ಅವಕಾಶ ಇದೆ ಕರ್ತನೆ. ನಿಮ್ಮ ವಾಕ್ಯದೊಟ್ಟಿಗೆ ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ ಹಸ್ತಪಡಿಸ್ಕೊಡ್ತೇವೆ ಕರ್ತನೆ. ವಾಕ್ಯದ ಅನುಸಾರ ಅದ್ಭುತವಾಗಿ ನನಗೆ ನಮ್ಮೆಲ್ಲರಿಗೂ ಮಾತಾಡಿ ನೀನು ಬರುವವರೆಗೆ ಸಿದ್ಧವಾಗಿರುವಾಗ ನಮ್ಮನ್ನು ಸಹಾಯ ನಡೆಸಬೇಕಾಗಿ ನಗರ ದೇಶದಲ್ಲಿ ಪ್ರಾರ್ಥನೆ ಮಾಡಿ ನಾವು ಬೇಡಿ ಕೇಳಿ ಪಡ್ಕೊಂಡಿದ್ದೇವೆ ತಂದೆ. ಆಮೇಲೆ ಆಮೇಲೆ ಆಮೇಲೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವಂಥ ಉಪಕಾರಗಳು ಅನೇಕವಾಗಿದ್ದ, ಹೌದಲ್ರಿ? ನಾವು ಹಿಂದೆ ನೋಡುವಂಥ ಸಮಯದಲ್ಲಿ ಅಥವಾ ನನ್ನ ಜೀವಿತ ಹಿಂದೆ ನೋಡುವಂಥ ಸಮಯದಲ್ಲಿ ಯಾವುದು ಕೆಲಸಕ್ಕೆ ಬಾರದವರಾಗಿದ್ದು, ನನ್ನ ಕುಟುಂಬವಾಗಲಿ, ನನ್ನ ಮಕ್ಕಳಾಗಲಿ, ಅಥವಾ ನನ್ನ ತಂದೆ ತಾಯಿ ಆಗಲಿ, ನನ್ನ ಮನೆ ಆಗಲಿ, ಯಾವುದು ಕೆಲಸಕ್ಕೂ ನಾವು ಬಾರದವರಾಗಿದ್ವಿ. ಯಾವಾಗ ನಾವು ಯೇಸು ಕ್ರಿಸ್ತನಲ್ಲಿ ಬಂದಿವಿ ಅವಾಗ ನಮಗೆ ಉನ್ನತ ಸ್ಥಾನವನ್ನು ಕೊಡುವಂತನಾಗಿದ್ದಾನೆ. ಆತನಲ್ಲಿ ನಾವು ನಡೆಯುವಾಗ, ಆತನಲ್ಲಿ ನಾವು ದೇವರ ವಚನದಲ್ಲಿ ನಾವು ನಡೆಯುವಾಗ, ದೇವರ ಪ್ರಾರ್ಥನೆಯಲ್ಲಿ ನಡೆಯುವಾಗ ಆತನು ಅಂತಾನೆ, ಎಲೆ ಕಷ್ಟಪಡುವವರೇ, ಹೊರ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಾವು ಸ್ಟೂಡೆಂಟ್ ಇರುವಾಗ, ನಾನು ಕಲಬುರಗಿಯಲ್ಲಿ ಸುಂದರ್ ನಗರ್ನಾಗ ಇರ್ತಿದ್ನ, ಅಲ್ಲಿ ಸ್ಟೂಡೆಂಟ್, ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟ್. ಅಲ್ಲಿಂದ
ಗೋರಂಟಿ ಹನುಮಾನ್ ಹತ್ರ ಅಲ್ಲೊಂದು ಚರ್ಚ್ ಇತ್ತು, ಸತ್ಯಾನಂದ್ ಪಾಸ್ಟರ್ ಅಂತ. ನಮ್ಮ ಹತ್ರ ಆಟೋಕ್ಕೆ ದುಡ್ಡು ಇರ್ತಿದಿಲ್ಲ ಅವಾಗ. ಆ ಟೈಮಲ್ಲಿ ಸ್ಟೂಡೆಂಟ್ ಇರುವಾಗ ನಮ್ಮ ಹತ್ರ ಆಟೋಕ್ಕೆ ದುಡ್ಡು ಇರ್ತಿದಿಲ್ಲ. ಪಾಸ್ಟರ್ ಹೇಳ್ತಾ ಇದ್ರು, ನೀವು ತಕ್ಕ ಸಮಯಕ್ಕೆ ಬರ್ಬೇಕು, ಕರೆಕ್ಟಾಗಿ ಸಮಯಕ್ಕೆ ಬರ್ಬೇಕು, ನಿಮ್ ಜೊತೆಲಿ ಬೈಬಲ್ ಇರ್ಬೇಕು ಕಂಪಲ್ಸರಿ. ಯಾರಿಗೂ ಹೆದರೋದಿಲ್ಲ ಬೈಬಲ್. ನಮ್ಗೆ ಪಾಸ್ಟರ್ ಹೇಳ್ಕೊಡ್ತಿದ್ರು ಆ ರೀತಿ. ಈಗ ಸುಂದರ್ ನಗರ್ ಅಲ್ಲಿ ಅಂತಂದ್ರೆ ಪೂರ ಅಲ್ಲಿ ಗುಂಡಗಳ ಏರಿಯಾ, ಮಾಂಗೋಡಿ ಮತ್ತೆ ಸುಂದರ್ ನಗರು ಅಲ್ಲಿ ಪೂರ ಏನಂತಂದ್ರೆ ಹಿಂಗ ಗುಂಡಗಳ ಏರಿಯಾ. ನಾವು ಗಿಟಾರ್ ಹಿಡ್ಕೊಂಡು ಹೋಗುವಾಗ ಅಥವಾ ಬೈಬಲ್ ಹಿಡ್ಕೊಂಡು ಹೋಗುವಾಗ ನಮಗ್ ಬಹಳ ತೊಂದರೆಗಳು ಕೊಡ್ತಿದ್ರು, ಬಹಳ ತೊಂದರೆ. ಇಂತಿಂತ ಹುಡುಗರು ಬಂದು ನಮಗ್ ಚಿಡಾಯಿಸ್ತರು, ಸಣ್ಣ ಸಣ್ಣ ಹುಡುಗರು. ನಾವೇನಂತ ಇದ್ದಿಲ್ಲ ಅವ್ರಿಗೆ. ನಮ್ದು ಒಂದೇ ಉದ್ದೇಶ, ನಾವ್ ಇಲ್ಲಿಂದ ಚರ್ಚಿಗೆ ಹೋಗ್ಬೇಕು, ತಕ್ಕ ಸಮಯಕ್ಕೆ ಹೋಗ್ಬೇಕು, ದೇವರು ನಮ್ಮನ್ನು ನೋಡುವಂತವನಾಗಿದ್ದಾನೆ ಅಂತ ಹೇಳಿ ನಾವು ದಿನನಿತ್ಯ ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸಂಡೇ ನಮ್ ಕಾಲೇಜು ಸ್ಕೂಲ್ ಎಲ್ಲ ಬಿಟ್ಟು ನಾವು ಪ್ರತಿ ಸಂಡೇ ಬೇಗ ರೆಡಿಯಾಗಿ ಕಂಪಲ್ಸರಿ ತಕ್ಕ ಸಮಯಕ್ಕೆ ಹೋಗ್ತಿದ್ವಿ. ಒಂದ್ಸರಿ ಆಟಕ್ಕೆ ಹೋಗ್ತಿದ್ದೆವು, ಆಟಕ್ಕೆ ಇರ್ಲಿಲ್ಲ ಅಂದ್ರೆ ನಡ್ಕೊಂಡು ಹೋಗ್ತಿದ್ದೆವು. ಬಸ್ ಸ್ಟ್ಯಾಂಡ್ ಇಂದ ನಮ್ಮ SP ಆಫೀಸ್ ಇದೆಯಲ್ಲ ಮಂಗಲ್ಪೇಟೆ, ಅಲ್ಲಿ ತನ ನಡ್ಕೊಂಡು ಹೋಗ್ತಿದ್ದೇವೆ ನಾವು. ಹಲ್ಲೆಲೂಯಾ. ಆದ್ರೆ ದೇವರು ಇವಾಗ ನಮ್ಮ ಜೀವಿತ ನೋಡ್ಬೇಕಾದ್ರೆ, ಅಂದ್ರೆ ನಾನು ಅನ್ಕೋತಾ ಇಲ್ಲ, ಅಂದ್ರೆ ದೇವ್ರ ವಾಕ್ಯದಲ್ಲಿ ಇರುವಂತ ಮಕ್ಕಳಿಗೆ ದೇವರು ಉನ್ನತ ಸ್ಥಾನಕ್ಕೆ ಒಯ್ಯುವಂತವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡುವುದಾದ್ರೆ ನಮಗ್ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳು ಆತನಿಗೆ ಗೊತ್ತುಂಟು, ನಿಮಗ್ ಗೊತ್ತಿಲ್ಲ. ಅದು ನನಗ್ ಮೊಬೈಲ್ ಬೇಕು, ನನಗ್ ಬಂಗಾರ ಬೇಕು, ನನಗ್ ಮನಿ ಬೇಕು, ನನಗ್ ಕಾರ್ ಬೇಕು, ಇದು ನಿಮ್ಮ ಆಸೆ. ಬಟ್ ದೇವರ ಆಸೆ ರಾಜರ ಸಮ್ಮಾನದಲ್ಲಿ ನಿಮ್ಮನ್ನು ಕೂರಿಸುವಂತವನಾಗಿದ್ದಾನೆ. ಪ್ರಜೆಗಳ ಒಂದು ಸಮ್ಮುಖದಲ್ಲಿ ನಿಮ್ಮನ್ನು ದೇವರು ಒಯ್ಯುವಂತವನಾಗಿದ್ದಾನೆ. ಯಾವಾಗ ನಾವು ದೇವರ ವಾಕ್ಯದಲ್ಲಿ ನಡೆಯುವ ಮಾತ್ರ, ದೇವರ ಪ್ರಾರ್ಥನೆಯಲ್ಲಿ ನಡೆಯುವಾಗ, ದೇವರ ಒಂದು ಆಶೀರ್ವಾದದಲ್ಲಿ ನಡೆಯುವಾಗ ಈ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ನಾವು ಎಷ್ಟೋ ಅದ್ಭುತಗಳನ್ನು ಹೊಂದ್ಕೋತಾ ಇದ್ದೀವಿ. ಸೈತಾನಿನ ಬಿಟ್ಟು ದೂರ ಬರ್ತಾ ಇದ್ದೀವಿ, ಎಷ್ಟೋ ಮಾಟ ಮಂತ್ರದಿಂದ ಬಿಟ್ಟು ದೂರ ಬರ್ತಾ ಇದ್ದೀವಿ, ಎಷ್ಟೋ ಕಷ್ಟಗಳಿಂದ ಕಣ್ಣೀರುಗಳಿಂದ ನಾವು ದೂರ ಬರ್ತಾ ಇದ್ದೀವಿ. ಆದ್ರೆ ಮತ್ತೆ ನಮ್ಮ ಜೀವಿತ ಇದ್ದ ಹಾಗೆ ಸಂಪೂರ್ಣವಾಗಿ ನನ್ನ ಹೃದಯ ದೇವರಿಗೆ ನಾವು ಒಪ್ಪಿಸಿಕೊಡೋದಿಲ್ಲ. ಸಂಪೂರ್ಣವಾಗಿ ನಮ್ಮ ಜೀವಿತವನ್ನು ಯೇಸು ಸ್ವಾಮಿಯ ಪಾದದಲ್ಲಿ ನಾವು ಇಡುವುದಿಲ್ಲ. ಹನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಳು. ಯಾವ ವಿಷಯಕ್ಕಾಗಿ? ಹನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಳು. ಯಾವ ವಿಷಯಕ್ಕಾಗಿ ಮಾಡ್ತಾ ಇದ್ದಳು? ಅವಳಿಗೆ ಮಗು ಇರ್ತಿಲ್ಲ. ಅವಳಿಗೆ ಒಬ್ಬಕ್ಕಿ ಸೌತಿ ಇದ್ದಳು, ಪೆನ್ನಳು ಅಂತ ಹೇಳಿ. ವರ್ಷಕ್ಕೊಂದ್ಸರಿ ಒಂದ್ ಊರ್ ಬಿಟ್ಟು ಒಂದ್ ಊರಿಗೆ ದೇವ್ರಿಗೆ ಹೋಗ್ತಿದ್ರು, ದೇವರ ಆಲಯಕ್ಕೆ ಹೋಗ್ತಿದ್ರು, ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾ ಇದ್ರು. ಈಕಿ ಮಕ್ಕಳು ಇರ್ಲಿಲ್ಲ. ಇನ್ನೊಂದು ಹೆಂಡತಿಗೆ ಏನಿದ್ದು ಮಕ್ಕಳಿದ್ದು. ಯಾವಾಗ ಬಿ ಅವ್ರು ದೇವ್ರ ಆಲಯಕ್ಕೆ ಹೋಗ್ತಿದ್ರಲ್ಲ, ಈಕಿನ್ ಹನ್ನಳ ವಿಷಯದಲ್ಲಿ ದೇವ್ರಿಗೆ ಗೊತ್ತುಂಟು, ಈ ಮಗಳು ಯಾವ ವಿಷಯಕ್ಕಾಗಿ ನನ್ನ ಬಳಿಗೆ ಬರ್ತಾ ಇದ್ದಾಳೆ, ಈ ಮಗನು ನನ್ನ ವಿಷಯದಲ್ಲಿ ಯಾವ ವಿಷಯಕ್ಕಾಗಿ ದೇವರ ಆಲಯಕ್ಕೆ ಬರ್ತಾ ಇದ್ದಾನೆ, ಅದು ದೇವರಿಗೆ ಗೊತ್ತುಂಟು. ದೇವ್ರು ಅಂತ ಇದ್ದಾನೆ, ನೀನು ಎಲಿ ಪ್ರವಾದಿ ಅಂತ ಇದ್ದಾನೆ, ನೀನು ಪ್ರಾರ್ಥನೆ ಮಾಡ್ತಾ ಇದ್ದೀಯ ಹನ್ನಳೆ, ನೀನು ಮುಂದಿನ ವರ್ಷ ನೀನೇನ್ ಮಾಡು, ನಿನಗೊಂದು ಮಗು ಹುಡ್ತದಂತ. ಆ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಕಣ್ಣೀರಿನಿಂದ, ದುಃಖದಿಂದ, ಗೋಳಾಟದಿಂದ. ಯಾವಾಗ ಇಸ್ರಾಯೇಲ್ರು ಫಿಲಿಸ್ಟಿಯರ ವಿರುದ್ಧವಾಗಿ ಸೋತಾಗ ಅವ್ರು ಏನ್ ಮಾಡ್ತಾ ಇದ್ರಂತಂದ್ರೆ, ದೇವರೇ ನಮ್ಮಿಂದ ಅಥವಾ ನಮ್ಮ ಓಣೆಯಿಂದ ಅಥವಾ ನಮ್ಮ ಇಸ್ರಾಯೇಲ್ರಿಂದ ಏನ್ ತಪ್ಪಾಗಿದೆ ಅಂತ ಹೇಳಿ ಗೋಣಿ ತಟ್ಟು ಸುತ್ತಕೊಂಡು, ಅದು ದೇವರ ಒಂದು ಬೂದಿಯನ್ನು ಮೈ ಮೇಲೆ ಹಾಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ದೇವರೇ ನಮ್ಮಿಂದ ಏನ್ ತಪ್ಪಾಯ್ತು ಹೇಳು, ನಮ್ಮ ಕುಟುಂಬದಿಂದ ಏನ್ ತಪ್ಪಾಯ್ತು ಹೇಳು, ನಾನು ಅದು ಸರಿಪಡಿಸ್ಕೊಳ್ತೀನಿ. ಹಲ್ಲೆಲೂಯಾ. ಬಹಳ ಸಂತೋಷವಾಯಿತು. ದೇವರು ಅದ್ಭುತವಾಗಿ ನಡೆಸುವಂತವನಾಗಿದ್ದಾನೆ. ಅದ್ಭುತವಾಗಿ ದೇವರ ಜೀವಿತದಲ್ಲಿ ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ.
ನಾವು ಪಾಸ್ಟರ್ ಜೊತೆಲಿ ಬಹಳ ಆತ್ಮಿಕವಾಗಿರುವಾಗ ಅವ್ರಂತ ಇದ್ರು ನನಗೆ ಒಂದೇ ಭಾರ ರೀ ಸರ್, ಆತ್ಮಗಳನ್ನು ನಶಿಸಿ ಹೋಗ್ಬಾರ್ದು. ಯಾವಾಗ ಕೂತ್ರು ಅದು ಒಂದೇ ಹೇಳ, ನಾನು ಎಲ್ಲವನ್ನು ನೋಡಿದ್ದೇನೆ. ಈ ಲೋಕದಲ್ಲಿ ಪಾಸ್ಟರ್ ನನಗೆ ಹೇಳುವಂಥದ್ದು, ನಿಮ್ಮ ಸಭೆಯ ಸಭಾಪಾಲಕರು ನನಗೆ ಕುಂತಾಗ, ನಾವೆಲ್ಲರ ಕುಂತಾಗ, ಫ್ರೆಂಡ್ಶಿಪ್ಲಿ ಕುಂತಾಗ ನನಗೆ ಹೇಳುವಂಥದ್ದು ವಿಷಯಗಳು. ಈ ಲೋಕದಲ್ಲಿ ಎಲ್ಲವನ್ನೂ ನಾನು ಕಂಡಿದ್ದೇನೆ, ಯಾವ ಮೇಲೂ ನನಗೆ ದೇವರು ಕಮ್ಮಿ ಇಟ್ಟಿಲ್ಲ. ಆದ್ರೆ ನನಗೆ ಹಂಬಲ ಇದೆ, ಆತ್ಮಗಳನ್ನು ದೇವರ ನಶಿಸಿ ಹೋಗಬಾರ್ದಂತ. ಎರಡನೇ ಪೂರ್ವಕಾಲ ವೃತ್ತ ಅಂತ 26ನೇ ಅಧ್ಯಾಯ 1ರಿಂದ 5-6 ತನಕ ಓದ್ರಿ. ಅನಂತರ ಹಾ, ಎಲ್ಲಾ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಿಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಹಲ್ಲೆಲೂಯಾ. ಅರಸನು, ಒಂದ್ ನಿಮಿಷ ಸಿಸ್ಟರ್, ಎಷ್ಟು ವರ್ಷದವ್ರಿ? 16 ವರ್ಷದವನಾಗಿದ್ದಾಗ ಅವನಿಗೇನ್ ಮಾಡಿದ್ರು? ಅವರು ತಂದೆ ಬದಲಾಗಿ ಅವನಿಗೆ ಅರಸನಾಗಿ ಮಾಡಿದ್ರು. ಜ್ಞಾಪಕ ಇಟ್ಕೋರಿ, ಕ್ವಶನ್ ಕೇಳ್ತೀನಿ. 16 ವರ್ಷದವನಾಗಿದ್ದಾಗ ಅವನ ತಂದೆ ಬದಲಾಗಿ ಯಾರಿಗೆ ಅರಸನಾಗಿ ಮಾಡಿದ್ರು ಸಿಸ್ಟರ್? ಅಮಾಚ್ಯನಿಗೆ. ಆತನ ತಂದೆ ಹೆಸರೇನು? ಉಜ್ಜಿಯನು. ಅದರ ಹಿಂದೆ 25ನೇ ವಚನ, ನಾವು 25ನೇ ಅಧ್ಯಾಯ ಓದುವಾಗ ಆತನು ಸಹ ರಾಜ ಇದ್ದ. ಉಜ್ಜಿಯನು ಸಹ ಇಸ್ರಾಯೇಲರ ಮೇಲೆ ದೇವರು ನೇಮಕ ಮಾಡಿರುವಂತ ರಾಜ ಇದ್ದ. ಆತನು ದೇವರ ಒಂದು ಅನ್ಯೂನ್ಯತೆಯಲ್ಲಿ ನಡೆಯುವಂತಹ ಮಗಳಾಗಿದ್ದ. ಆತನ ಹೆಂಡತಿ ಸಹ ದೇವರ ಆಲೋಚನೆಯಲ್ಲಿ ನಡೆಯುವಂತಹ ಮಗಳಾಗಿದ್ದು. ಆತನು ಬರುವಾಗ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಬಂದ. ಕಲ್ಲಿನ ಮೂರ್ತಿಗಳನ್ನು ಪೂಜೆ ಮಾಡ್ತಾ ಇದ್ದ, ಬೇರೆ ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದ, ಬೇರೆ ದೇವರುಗಳನ್ನು ತಂದು ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆತಕ್ಕೆ ಪೂಜೆ ಮಾಡ್ತಾ ಇದ್ದ. ಈ ರೀತಿ ಯಾರು ಮಾಡ್ತಾ ಇದ್ರು? ಉಜ್ಜಿಯನು ಮಾಡ್ತಾ. ಉಜ್ಜಿಯನು ಕಾಲ ಸರಿದು ಹೋದಾಗ ಆತನ ಮಗನಾದ 16 ವರ್ಷದವನಾಗಿದ್ದಾಗ ಮಾತ್ರ ಆತನಿಗೆ ಏನ್ ಮಾಡಿದ್ರು? ಪಟ್ಟವನ್ನು ಕೊಟ್ಟರು. ಈಗ ನೀವು 16 ವರ್ಷದವರಾಗಿದ್ದಾಗ ನಾವ್ ಏನೇನ್ ನೋಡ್ತೀವಿ? ನಮ್ಮ ಮಕ್ಕಳಾಗ್ಲಿ, ನಮ್ಮ ತಮ್ಮ ಆಗ್ಲಿ, ಅಥವಾ ನಂದ ಸುತ್ತಮುತ್ತಲಿರುವಂತ ಓಣೆ ಆಗ್ಲಿ, ಜನಗಳಾಗ್ಲಿ, 16 ವರ್ಷದವರಾಗಿದ್ದಾಗ ನಾವ್ ಏನೇನ್ ನೋಡ್ತೀವಿ? ಎಷ್ಟು ತಪ್ಪುಗಳನ್ನು ಮಾಡ್ತಾರ ಅವರು. ಫಸ್ಟ್, ದೇವ್ರ ವಚನಗಳು ಅವ್ರ ಹತ್ರ ಇರೋದಿಲ್ಲ. ಸೆಕೆಂಡು, ಮೊಬೈಲ್ ಇರ್ತದೆ. ಥರ್ಡು, ಒಂದು ಗಾಡಿ ಇರ್ತದೆ. ಫೋರ್ತ್, ಗುಟ್ಕಾ, ಸಿಗರೇಟು, ಗಾಂಜಾ, ಆ ಧೂಳಿ ಈ ಧೂಳಿ ಅಂತ ಹೇಳಿ ಇದ್ರ ಹಿಂದೆ ಬೆನ್ನ 16 ವರ್ಷದವರು. ನಾವು 16 ವರ್ಷದವರಾಗಿದ್ದಾಗ ಇಲ್ಲಿ ನೋಡ್ತೇವೆ, ಆತನಿಗೆ ಅರಸನಾದ ಪಟ್ಟವನ್ನು ಕೊಟ್ಟರು. ಅರಸನ ಪಟ್ಟ ಯಾಕೆ ಕೊಟ್ಟರು ಅವನಿಗೆ? ಆತನು 16 ವರ್ಷದವನಾಗಿದ್ದಾಗ ಆತನು ದೇವರ ಆಲಯಕದಲ್ಲಿ ಅಥವಾ ದೇವರ ಒಂದು ಪ್ರಸನ್ನತೆಯಲ್ಲಿ ಆತನು ನಡೆಯುವ ಮಗನಾಗಿದ್ದ. ಹಲ್ಲೆಲೂಯಾ. ನೀವು ಹಂಗೆ ಓದ್ರಿ ಸಿಸ್ಟರ್, ಇನ್ನು ಕಂಟಿನ್ಯೂ. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಎಲೋತ್ ಪಟ್ಟಣವನ್ನು ತಿರುಗಿ ಯಹೂದ್ಯ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಉಜ್ಜಿಯನ್ನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಎಕೋಲ್ಯ ಎಂಬಾಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವಭಕ್ತಿಯನ್ನು ಬೋಧಿಸುತ್ತಾ ಜಕರಿಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯಾ. ಲಾಸ್ಟ್ ವಚನ ಇನ್ನೊಂದ್ಸರಿ ಓದ್ರಿ. ದೇವರು ಅವನಿಗೆ ಅಭಿವೃದ್ಧಿಗೆ ತಂದನು. ನಾವು ಎಷ್ಟೋ ಸಾರಿ ವ್ಯಾಪಾರಗಳು ಮಾಡ್ತೀವಿ, ಸೋತ್ ಹೋಗ್ತೀವಿ. ಎಷ್ಟೋ ಸಾರಿ
ಕಾಂಪಿಟೇಷನ್ ಎಕ್ಸಾಮ್ ಬರಿತೀವಿ, ಸೋತ್ ಹೋಗ್ತೀವಿ. ಎಷ್ಟೋ ಸಾರಿ ಹೈಯರ್ ಎಜುಕೇಶನ್ ಸಂಬಂಧ ನಾವು ಮ್ಯಾಲ್ ಹೋಗ್ತೀವಿ, ಸೋತ್ ಹೋಗ್ತೀವಿ. ಯಾಕಂದ್ರೆ ಪ್ರಾಪರ್ ನಾವು ಸ್ಟಡಿ ಮಾಡುವುದಿಲ್ಲ. ಪ್ರಾಪರ್ ಸ್ಟಡಿ ಮಾಡಿದಾಗ ಮಾತ್ರ ನಾವು ಯಾವುದೇ ಎಕ್ಸಾಮ್ ಆಗಲಿ ಕ್ರ್ಯಾಕ್ ಮಾಡ್ತೀವಿ. ಈಗ ನೋಡ್ರಿ, ಇದು ಬೈಬಲ್ ಇದೆ. ಒಂದು ಕಟ್ಟುನಿಟ್ಟಾಗಿ ನಾವು ಪಾಸ್ಟರ್ಗೆ ಹೇಳಿ ಹೋಗ್ತೀನಿ, ಯಾರಾದ್ರೂ ಬೈಬಲ್ ಇಲ್ಲ ಅಂದ್ರೆ ಅವ್ರಿಗೆ ಮನೆಗೆ ಕಳಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವು ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟೋದಾದ್ರೆ ದೇವ್ರು ನಿಮಗ್ ಪ್ರಾಮುಖ್ಯತೆ ಕೊಡ್ತಾನೆ. ಹಾಲೆಲೂಯ. ನಾವ್ ಇನ್ನೂ ಸಹ ನಾವು ನಮ್ಮ ಚರ್ಚಲ್ಲಿ, ಮೆಥೋಡಿಸ್ಟ್ ಚರ್ಚಲ್ಲಿ, ಔರಾದಲ್ಲಿ ಮೆಥೋಡಿಸ್ಟ್ ಚರ್ಚ್ ಇದೆ, ಆ ಚರ್ಚಿಗೆ ಹೋದೇವು ಅಂದ್ರೆ ಇನ್ನೂ ಸಹ ನಾವು ಹುಡುಕ್ತೀವಿ. ಇನ್ನು ಪ್ರೆಸೆಂಟ್ ನಾವು ಯಾವುದೋ ಒಂದು ಪೋಸ್ಟ್ ಅಲ್ಲಿ ಇದ್ದೀವಿ, ಆದ್ರೂ ಸಹ ನಾವ್ ಇನ್ನೂ ಹೋದೆವು ಅಂತಂದ್ರೆ ನಮ್ಮ ಪಾಸ್ಟರ್ ಯಾರೇ ಇರಲಿ, XYZ, ಅವ್ರು ಸಣ್ಣವ್ರು ಇರ್ಲಿ, ನಮ್ಕಿನ್ನ ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಮುಪ್ಪಾಬಿನವ್ರು ಇರ್ಲಿ, ಅವ್ರಿಗೆ ದೇವ್ರ ವಾಕ್ಯ ಗೊತ್ತಾದನೋ ಇಲ್ಲೋ ನಮಗ್ ಸಂಬಂಧ ಇಲ್ಲ. ಅದೇ ನಮ್ಮದ್ ಕಾರ್ಯ ಒಂದೇ, ನಾವು ಹೋದಿವಿ ಅಂತಂದ್ರೆ ಇವೆಲ್ಲ ಕಾರ್ಪೆಟ್ ತೆಗೆದಿ ನಾವು ಹುಡುಕ್ತೀವಿ. ಇನ್ನು ಹುಡುಗದ್ ಬಿಡ್ರಿ ಬ್ರದರ್, ನಾವು ದೇವ್ರ ಆಲಯಕ್ಕೆ ಬರೋದೇ ದೊಡ್ಡದ ಅಂತೀವಿ ಈಗ ಬರ್ತಾ ಬರ್ತಾ. ಹೌದಲ್ರಿ? ದೇವ್ರ ಆಲಯಕ್ಕೆ ಬರೋದೇ ನಾವು ದೊಡ್ಡದಾಗಿದೆ. ಯಾಕಂದ್ರೆ ಅಷ್ಟು ದೂರಿಂದ ಬರ್ತಾ ಇದೀವಿ ನಾವು, ಒಂದು ಹಳ್ಳಿಲಿಂದ ಬರ್ತಾ ಇದೀವಿ ನಾವು. ಇದೆಲ್ಲ ದೇವ್ರ ಮಾನ್ಯತೆ ಇಡ್ತಾನೆ. ಅದಕ್ಕೆ ಅಂತ ದೇವ್ರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡು. ನೀನು ಬೇಡಿರುವಂತ ಎಲ್ಲಾ ವಿಷಯಗಳು ನಿನಗೆ ನಾನು ದಯಪಾಲಿಸ್ತೇನೆ. ಇಲ್ಲಿ ಕೇವಲ ಉಜ್ಜಿಯನು ಬರೀ 16 ವರ್ಷದವನಾಗಿದ್ದಾಗ ಮಾತ್ರ ಅವನಿಗೆ ಏನ್ ಮಾಡಿದ್ರು? ಅರಸನಾದ ಪಟ್ಟ ಕೊಟ್ರು. ಇಸ್ರಾಯೇಲ್ ಮೇಲೆ ಅವನು 52 ವರ್ಷ ಆಳ್ವಿಕೆ ಮಾಡ್ದ. ಆಳ್ವಿಕೆ ಮಾಡ್ತಾ ಮಾಡ್ತಾ ದೇವರ ಪ್ರಸನ್ನತೆಯಲ್ಲಿ ನಡೆದ, ತಂದೆ ಹಾಕಿರುವಂತ ಒಂದು ದಾರಿಯಲ್ಲಿ ನಡೆದ, ದೇವರ ಪ್ರಸನ್ನತೆಯಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಒಂದು ಆಲೋಚನೆ ಪ್ರಕಾರ ಅವನು ರಾಜ್ಯವನ್ನು ನಡೆಸ್ತಾ ಇರುವಾಗ ಅವನಿಗೆ ಏನ್ ಮಾಡಿದ? ದೇವರು ಅಭಿವೃದ್ಧಿ ಮಾಡಿದ, ಆಶೀರ್ವಾದ ಮಾಡಿದ. ಕುಟುಂಬಕ್ಕಿರುವಂತ ಎಲ್ಲ ವೇದನೆಗಳನ್ನು ತೆಗೆದಿ ಆ ಕುಟುಂಬಕ್ಕೆ ಏನ್ ಮಾಡಿದನು? ಆ ರಾಜ್ಯಕ್ಕೆ ಏನ್ ಮಾಡಿದನು? ದೇವರು ಸುರಕ್ಷಿತವಾಗಿ ಕಾಯ್ದು ಕಾಪಾಡ. ಅವ್ರು ಯಾವುದೇ ಯುದ್ಧಕ್ಕೆ ಹೋದ್ರು ಅಲ್ಲಿ ಜಯವನ್ನು ಹೊಂದಿಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ರು. ಯಾವುದೇ ವಿಷಯದಕ್ಕೆ ಅವರು ಫಿಲಿಸ್ಟಿಯರ್ ಆಗ್ಲಿ, ಮೋಬರ್ ಆಗ್ಲಿ, ಅಥವಾ ಯಾವುದೇ ರಾಜ್ಯವಾಗ್ಲಿ ಅವರ ವಿರುದ್ಧವಾಗಿ ಯಾವುದೇ ರಾಜ್ಯ ಯುದ್ಧ ಬಂದ್ರು ಸಹ ಅವ್ರು ಗೆದ್ದುಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ರು. ನಾವು ಸಹ ದೇವರ ವಚನದಲ್ಲಿರುವಾಗ, ದೇವರ ಪ್ರಾರ್ಥನೆಯಲ್ಲಿರುವಾಗ, ನಮಗೆ ಎದುರಾಗಿರುವಂತ ಯಾವುದೇ ಸಂಕಷ್ಟ ಇರಲಿ, ಎದುರಾಗಿರುವಂತ ಯಾವುದೇ ಕಣ್ಣೀರಿರಲಿ, ನಾವು ಒಂದು ವೇಳೆ ಪ್ರಾರ್ಥನೆಯಿಂದ ಮುಂದೆ ಹೋಗೋದಾದ್ರೆ, ದೇವರ ವಚನಗಳಿಂದ ಮುಂದೆ ಹೋಗೋದಾದ್ರೆ, ಅವೆಲ್ಲವೂ ದೇವರು ಕೆಡುವವನಾಗಿದ್ದಾನೆ. ಅವೆಲ್ಲವೂ ದೇವರು ನಮ್ಮ ಜೀವಿತದಲ್ಲಿ ಸರಳವಾಗಿ ಮಾಡುವಂತವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ದೇವರ ಆಲೋಚನೆಯಲ್ಲಿ ನಡೆಯುವುದಾದರೆ, ದೇವರ ಪ್ರಸನ್ನತೆಯಲ್ಲಿ ನಡೆಯುವುದಾದರೆ, ನಾವು ಅಭಿವೃದ್ಧಿಗೆ ಕಾಣುವಂತವರಾಗಿದ್ದೇವೆ. ಕುಟುಂಬದಲ್ಲಿ 38 ವರ್ಷದಿಂದ ದೇವರ ಪ್ರಾರ್ಥನೆ ಮಾಡ್ತಾ ಇದೀವಿ ಬ್ರದರ್. 10 ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದೀವಿ ಬ್ರದರ್. ನನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ ಬ್ರದರ್. ನಮ್ಮ ಮಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ ಬ್ರದರ್. ಪ್ರಾರ್ಥನೆ ಮಾಡಿದ್ಮೇಲೆ ಮತ್ತೆ ಹೊರಗೆ ಬಂದ ತಕ್ಷಣ ಮತ್ತೆ ಕೆಲಸಗಳು ಶುರು ಮಾಡ. ದೇವ್ರ ವಚನ ಹೇಳ್ತದೆ, ನೀನು ಸುಳ್ಳು ಆಡಬಾರದು. ಈ ವಿಷಯ ಹೇಳಿಲ್ಲ, ಈ ವಿಷಯ ಹೇಳಿಲ್ಲ, ಹೊರಗೆ ಹೇಳಿಲ್ಲ, ಒಳಗೆ ಹೇಳಿಲ್ಲ. ದೇವ್ರ ವಚನ ಹೇಳ್ತದು, ನೀವು ಸುಳ್ಳಾಡಬಾರದು. ಮುಗಿತು ಅಷ್ಟೇ. ಯಾವುದೇ ವಿಷಯದಲ್ಲಿ ನಾವು ಸುಳ್ಳು ಆಡಬಾರ್ದು. ನಮ್ಮ ಕತ್ತಿನೂ ಇಲ್ಲಿ ತನಕ ಬಂದ್ ಕುಂತಂದ್ರೆ ನಾವು ಸುಳ್ಳು ಆಡ್ಬಾರ್ದು. ಯಾಕಂದ್ರೆ ದೇವ್ರ ವಚನ ನಮಗೆ ತಿಳಿಸ್ಕೊಟ್ಟು. ಯಾಕಂದ್ರೆ ಯೇಸು ಸ್ವಾಮಿ ಅದೇ ರೀತಿ ಜೀವನ ಮಾಡಿ ತೋರ್ಸನ್. ನಾವು ಯಾವುದೇ ವಿಷಯದಲ್ಲಿ ಸುಳ್ಳು ಆಡ್ಬಾರ್ದು. ಮತ್ತೇನ್ ಮಾಡಬಾರ್ದು? ಮೋಸ ಮಾಡಬಾರ್ದು. ಇನ್ನೊಬ್ಬರ ಜೀವಿತದಲ್ಲಿ ಹುಳಿಯನ್ನು ಹಿಂಡುವಂತ ನಾವು ಆಗ್ಬಾರ್ದು. ದೇವ್ರ ವಚನ ಹೇಳ್ತೀವಿ. ನಾವು ಈ ರೀತಿ ಮಾಡುವಾಗ ನಮಗೆ ಆಶೀರ್ವಾದ ಬೇಕು ದೇವ್ರೆ. ನಮಗ್ ಪ್ರಾರ್ಥನೆ ಮಾಡ್ತಾ ಇದೀವಿ ದೇವ್ರೆ, ನಮಗೆ ಆಶೀರ್ವಾದ ಬೇಕು. ಪಾಸ್ಟರ್, ನಮ್ಮ ಮನೆಗೆ ನೀವು ಬರ್ಬೇಕು, ನನ್ನ ತಲೆ ಮೇಲೆ ಕೈ ಇಡ್ಬೇಕು, ನನ್ನ ಮಕ್ಕಳಿಗೆ ದೇವುಗಳೆಲ್ಲ ಬಿಡಿಸ್ಬೇಕು ನೀವು. ಬಟ್ ಇನ್ನೊಬ್ಬರ ಜೀವಿತದಲ್ಲಿ ನಾವೇನ್ ಮಾಡ್ತೀವಿ? ಚಾಡಿ ಚುಕ್ಲಿ ಹೇಳ್ಬೇಕು. ಯಾವುದೇ ವಿಷಯ ಇರಲಿ, ಇದೆ ಅಂತಲ್ಲ. ಬಟ್ ದೇವರು ಹೆಂಗ್ ಕೇಳ್ತಾನೆ ನಮ್ಮ ಪ್ರಾರ್ಥನೆ? ನಾವು ಹೆಂಗ ಅಭಿವೃದ್ಧಿ ಹೊಂದ್ತೀವಿ?
50ನೇ ಕೀರ್ತನೆದಾಗ ಹೇಳ್ತಾನ, ಟೈಮ್ ಸಿಕ್ಕಾಗ ಹೋದ್ರಿ, ನಾವು ಪದೇ ಪದೇ ತಪ್ಪು ಮೇಲೆ ತಪ್ಪು, ಸುಳ್ಳು ಮೇಲೆ ಸುಳ್ಳು, ಅಥವಾ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳೋದು ನಾವೆಲ್ಲ ಮಾಡ್ತಾ ಇದ್ದೀವಿ. ದೇವ್ರು ನೋಡ್ಲತನ ಸುಮ್ಮನೆ ಕೂಡ್ಲತನ ಅಂತ ಅನ್ಕೋಬೇಡ್ರಿ ಅಂತ ದೇವ್ರ ವಾಚ. ದೇವ್ರು ನೋಡ್ಲತನ ಸುಮ್ಮನೆ ಕೂಡತನ ಅಂತ ತಿಳ್ಕೊಬೇಡ್ರಿ. ಕೊನೆಗೆ ಏನ್ ಮಾಡ್ತೀನಿ, ನಿಮಗೂ ಅಪರಾಧಿ ಎಂದು ನಾನು ನಿನಗೆ ನಿರ್ಣಯಿಸ್ತೇನೆ. ನೀನು ಅಪರಾಧಿ ಅಂತ ಹೇಳಿ ನಾನು ನಿರ್ಣಯಿಸ್ತೀನಿ. ಮತ್ತೆ ನಿನಗೇನ್ ಮಾಡ್ತೀನಿ, ನಾನು ನಡು ರಾತ್ರಿಯಲ್ಲಿ ಅಥವಾ ನಡು ಜೀವಿತದಲ್ಲಿ ನಿನ್ನ ದೀಪವನ್ನು ನಾನು ಆರಿಸ್ತೇನೆ. ನಾವು ದೇವರ ವಾಕ್ಯದಲ್ಲಿರುವಾಗ ಅಥವಾ ದೇವರ ಆಲಯಕ್ಕೆ ನಾವು ಬರುವಾಗ, ದೇವರ ಪ್ರಸನ್ನತೆಯಲ್ಲಿ ನಾವು ನಡೆಯುವಾಗ, ಕುಟುಂಬವಾಗಿ ಬರುವಾಗ, ಅಥವಾ ಗಂಡ ಹೆಂಡತಿಯಾಗಿ ಬರುವಾಗ, ಮಕ್ಕಳಾಗಿ ಬರುವಾಗ, ನೀವು ಅದು ಅಭಿವೃದ್ಧಿಯನ್ನು ನೀವು ಕಾಣ್ರಿ. ಯಾವುದೋ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಯಾವುದೋ ವಿಷಯಕ್ಕಾಗಿ ನೀವು ಗೋಳಾಡ್ತಾ ಇದ್ದೀರಿ, ಯಾವುದೋ ವಿಷಯಕ್ಕಾಗಿ ನೀವು ಕಣ್ಣೀರುಗಳನ್ನು ಸುರಿಸ್ತಾ ಇದ್ದೀರಿ. ಬಟ್ ಅದು ಪರಿಶುದ್ಧ ಅದು ನಾವು ಮಾಡುವಂಥದ್ದು. ನಾವಿಲ್ಲಿ ದೇವ್ರ ವಾಕ್ಯ ಹೇಳ್ತೀವಿ, ಮತ್ತೆ ಹೋದ ತಕ್ಷಣ ಆ ಕಡೆ ಹೋದ ತಕ್ಷಣ ಮತ್ತೆ ಕಾರ್ಯಗಳು ಶುರು ಮಾಡಿ ಆಯ್ತು. ನಾವು ದಿನನಿತ್ಯ ನೀವು ಎಲ್ಲಿ ನಡೀತೀರಿ, ಎಲ್ಲಿ ಹೋಗ್ತೀರಿ, ನೀವು ಅಲ್ಲಿ ಸಾಕ್ಷ್ಯ ಮಕ್ಕಳಾಗಿ ಜೀವಿಸುವಂಥದ್ದು. ದೇವ್ರ ವಚನ ಹೇಳ್ತದೆ, ಅವನು 16 ವರ್ಷದವನಾಗಿದ್ದಾಗ ಮಾತ್ರ ಅವನಿಗೆ ಪಟ್ಟವನ್ನು ಕೊಟ್ಟರು. ಪಟ್ಟವನ್ನು ಕೊಟ್ಟಾಗ ಅವನಿಗೆ ಬುದ್ಧಿ ಇರಲಿಲ್ಲ. 16 ವರ್ಷದವನಿಗೆ ಏನು ಗೊತ್ತಿರ್ತದೆ? ಅವನಿಗೇನು ಗೊತ್ತಿರಲ್ಲ. ಈ ಒಂದು ಸಮಯದಲ್ಲಿ ಆತನು ಮಾಡಬಾರ್ದಂತ ಕೆಲಸಗಳು ಮಾಡ್ತಾ ಇದ್ದಾನೆ. 16 ವರ್ಷದ ಹುಡುಗ ಹುಡುಗಿ ಆಗ್ಲಿ ತಂದೆ ತಾಯಿಗೆ ಸುಳ್ಳು ಹೇಳ್ತಾರೆ, ನಾನು ಕಾಲೇಜ್ಗೆ ಹೋಗ್ತೀನಮ್ಮ, ಪಪ್ಪ ನಾನು ಕಾಲೇಜ್ಗೆ ಹೋಗ್ತೀನಿ, ಮತ್ತೆ ಮಾಡಬಾರ್ದ ಕೆಲಸಗಳು ಮಾಡ್ತಾರೆ. ನಾವು ಅನ್ಕೋತೀವಿ ನನ್ನ ಮಗಳು ನನ್ನ ಮಗ ಕಾಲೇಜ್ಗೆ ಹೋಗ್ಯಾನ, ನಾವು ಅನ್ಕೋತೀವಿ. ಬಟ್ ಅಲ್ಲಿ ಸಹಜವಾಗಿ ಇರುವುದಿಲ್ಲ. ನಾವು ಒಂದು ವೇಳೆ ನನ್ನ ಮಕ್ಕಳಾಗಲಿ ಅಥವಾ ನನ್ನ ವೈಯಕ್ತಿಕ ಜೀವನವಾಗಲಿ ದೇವರಲ್ಲಿ ನಡಿಬೇಕಾದ್ರೆ, ದೇವರ ಪ್ರಾರ್ಥನೆಯಲ್ಲಿ ನಡಿಬೇಕಾದ್ರೆ, ನಾವು ಫಸ್ಟ್ ದೇವರಿಗೆ ಪ್ರಾಮುಖ್ಯತೆ ಕೊಡ್ಬೇಕು. ದೇವರ ವಚನಗಳಿಗೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗ್ತದೆ. ದೇವರ ಆಲಯಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗ್ತದೆ. ಆತನು ಅಭಿವೃದ್ಧಿಯನ್ನು ಹೊಂದಾಗ ಮತ್ತೆ ದೇವರು ಏನ್ ಮಾಡಿದನು, ಅವನ ಜೀವಿತದಲ್ಲಿ ಬಹಳಷ್ಟು ದೇವರು ರಾಜ್ಯಗಳನ್ನು ಕೊಟ್ಟ ಅವನಿಗೆ. ಫಿಲಿಸ್ಟಿಯರು ಬಹಳ ಶೂರರು ಅಥವಾ ಬಹಳ ಬಲಿಷ್ಠರಾಗಿದ್ದರು ಈ ಫಿಲಿಸ್ಟಿಯರು. ನಾನೇನಿದ್ದೀನಲ್ಲ, ನಂದು ದೇಹ, ನಂದು ಅವ್ರು 3-4 ಪಟ್ಟಿದ್ರು. ನನಕಿನ್ನ ಹೈಟ್ ಆಗ್ಲಿ, ನನಕಿನ್ನ ಬಾಡಿ ಆಗ್ಲಿ, ನನಕಿನ್ನ ಒಂದು ಒಳ್ಳೆ ಪರ್ಸನಾಲಿಟಿ ಆಗ್ಲಿ, ಅವ್ರು ನನಕಿನ್ನ ಒಂದು 7-8% ಬಲಿಷ್ಠರಾಗಿದ್ದರು. ಅಂತವ್ರು ಫಿಲಿಸ್ಟಿಯರಾಗಿದ್ದರು ಆ ಒಂದು ಸಮಯದಲ್ಲಿ. ಅಂತ ಸಮಯದಲ್ಲಿಯೂ ಸಹ ಇವನು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಕ್ಕೆ ಹೋಗ್ತಾ ಇದ್ದನು ಅಲ್ಲೆಲ್ಲ ಯುದ್ಧಗಳನ್ನು ಜಯಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದೆ. ಇವನಿಗೆ ಗರ್ವ ಬಂತು. ಯಾರಿಗೆ? ಇನ್ನೊಂದ್ಸರಿ ಓದ್ರಿ ಸಿಸ್ಟರ್, ಹಂಗೆ ಕಂಟಿನ್ಯೂ. ಅವನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು ಗತ್ತೂರು, ಯಬ್ನೆ, ಅಷ್ಟೋದ ಎಂಬ ಪಟ್ಟಣಗಳ ಗೋಡೆಗಳನ್ನು, ಇವೆಲ್ಲ ಪಟ್ಟಣಗಳು ಈಗ ಹೆಂಗ್ ನಂಬಲ್ಲಿ ಬೀದರ್ ಡಿಸ್ಟ್ರಿಕ್ಟ್ ಇದರಲ್ಲಿ ತಾಲೂಕುಗಳು ಅವ ನೋಡ್ರಿ, ಹಂಗ ಫಿಲಿಸ್ಟಿಯರ ರಾಜ್ಯದಲ್ಲಿ ಇವೆಲ್ಲ ಸಣ್ಣ ಸಣ್ಣ ಊರುಗಳು, ಸಂಸ್ಥಾನಗಳು. ಅವಾಗ ಆ ಊರುಗಳೆಲ್ಲ ಹೋಗಿ ಯುದ್ಧ ಮಾಡಿ ಅವನು ಜಯಿಸ್ಕೊಂಡು ಏನ್ ಮಾಡ್ತೀನ್ರಿ, ಪಟ್ಟಣಗಳ ಗೋಡೆಗಳನ್ನು ಕೆಡವಿ ಬಿಟ್ಟು ಅಷ್ಟೋದಿನ್ ಮತ್ತು ಫಿಲಿಸ್ಟಿಯರ ಪ್ರಾಂತ್ಯಗಳಲ್ಲಿ ಪಟ್ಟಣಗಳನ್ನು ಕಟ್ಟಿಸಿದೆನು. ಫಿಲಿಸ್ಟಿಯರೊಡನೆಯೂ ಊರ್ ಬಾಳಿನಲ್ಲಿರುವ ಅರಬಿಯರೊಡನೆಯೂ ಮೆಗುನ್ಯರೊಡನೆಯೂ ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವು ದೊರೆಯಿತು. 16ನೇ ವಚನ ಹೋದ್ರೆ, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹಲ್ಲೆಲೂಯಾ. ಏನ್ ಮಾಡಿದನಂತ್ರಿ ಅವ? ಉಜ್ಜೀಯನು ಕೇವಲ 16 ವರ್ಷದವನಾಗಿದ್ದಾಗ ಅವನಿಗೆ ಅರಸ ಪಟ್ಟ ಕೊಟ್ಟರು. 52 ವರ್ಷ ಇಸ್ರಾಯೇಲ್ರ ಮೇಲೆ ಆಳ್ವಿಕೆ ಮಾಡದ, ಅಭಿವೃದ್ಧಿ ಹೊಂದ, ಫಿಲಿಸ್ಟಿಯರ ಮಧ್ಯದಲ್ಲಿ ಯುದ್ಧ ಮಾಡಿ ರಾಜ್ಯಗಳನ್ನು ಗೆದ್ದುಕೊಂಡು ಬಂದ.
ಎಲ್ಲವನ್ನು ಆದ್ಮೇಲೆ ಅವನಿಗೇನು ಬಂತು? ದೇವರಿಗೆ ಬಹಳ ಸಿಟ್ಟಂದ್ರೆ ಗರ್ವ. ನಾವು ಯಾರು ಗರ್ವ ಮಾಡ್ತೀವಿ ಬಹಳ ಬೇಗ ಬಿದ್ದು ಹೋಗ್ತೀವಿ. ಆಸ್ತಿಯಲ್ಲಿ ಮಾಡಲಿ, ಅಥವಾ ಅಂತಸ್ತಲ್ಲಿ ಮಾಡಲಿ, ಅಥವಾ ನಮ್ಮ ಬಾಡಿಯಲ್ಲಿ ಮಾಡಲಿ, ಅಥವಾ ನಾನು ಶಾಣೆ ಇದ್ದೀನಿ ಅಂತ ಹೇಳಿ ಮಾಡಲಿ, ಯಾವುದೇ ವಿಷಯದಲ್ಲಾಗ್ಲಿ ನಾವು ಗರ್ವವನ್ನು ತೋರಿಸುವುದಾದ್ರೆ ನಾವು ಅದೇ ಸ್ಥಳದಲ್ಲಿ ಅದೇ ದಿನದಲ್ಲಿ ನಾವು ಬಿದ್ದು ಹೋಗುವಂತರಾಗಿದ್ದೇವೆ. ಅದು ಇನ್ನೊಂದ್ಸರಿ ಓದ್ರಿ ಸಿಸ್ಟರ್. ಆದರೆ ಹಾ, ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ ಹೋದನು. ಆಗ ಮಹಾಯಾಜಕನಾದ ಅಜರ್ಯನು ಧೈರ್ಯಶಾಲಿಗಳಾದ 80 ಮಂದಿ ಇತರ ಯಾಜಕರು ಅರಸನಾದ ಉಜ್ಜೀಯನ ಹಿಂದೆಯೇ ಹೋಗಿ ಅವನೆದುರಿಗೆ ನಿಂತು ಅವನಿಗೆ, ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ. ಅದಕ್ಕೋಸ್ಕರ ಆರೋನನ ಸಂತಾನದವರಾದ ಯಾಜಕರು ಪ್ರತಿಷ್ಠಿತರಾಗಿದ್ದಾರೆ. ಪವಿತ್ರಾಲಯವನ್ನು ಬಿಟ್ಟು ಹೋಗು. ಆಮೇನ್. ದೇವರ ಆಲಯದಲ್ಲಿ ಹಳ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ಒಂದೊಂದು ಸ್ಥಳಕ್ಕೆ ಅಥವಾ ಒಂದೊಂದು ಕಾರ್ಯಕ್ಕೆ ಒಬ್ಬೊಬ್ಬರನ್ನು ನೇಮಕ ಮಾಡ್ತಾ ಇದ್ದ. ಯೆಹೋವ ದೇವರು ಹೇಳ್ತಿದ್ದ, ಲೇವಿಯರನ್ನು ಈ ರೀತಿ ಮಾಡ್ರಿ, ಮತ್ತೆ ಎಜ್ರನ ಸಂತಾನವನ್ನು ಆರಾಧನೆಗೆ ಒಪ್ಪಿಸ್ರಿ, ಅಥವಾ ಪ್ರವಾದಿಗಳನ್ನು ಮೇಲಕ್ಕೆ ಕೂರಿಸ್ರಿ ಅಂತ ಹೇಳಿ ಈ ರೀತಿ ಅವರಿಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಕಾರ್ಯಗಳನ್ನು ಕೊಡ್ತಾ ಇದ್ದ. ಬಟ್ ಇವನಿಗೇನಿತ್ತು? ಉಜ್ಜಯನಿಗೇನಿತ್ತು? ಇವ ಅರಸನಾಗಿದ್ದ. ಅರಸನ ಕೆಲಸ ಏನು? ಎಲ್ಲಾ ಜನರ ಒಂದು ಗೋಳಾಟವನ್ನು ಕೇಳಬೇಕು, ಎಲ್ಲಾ ಜನರ ಒಂದು ಆಸೆಗಳನ್ನು ತೀರಿಸಬೇಕು, ಎಲ್ಲಾ ಜನರ ಒಂದು ಕಷ್ಟ ಒಂದು ಪರಿಹಾರವನ್ನು ಅವ್ರಿಗೆ ಹುಡುಕಿ ಕೊಡಬೇಕಂತ ಕೆಲಸ. ಮತ್ತೆ ಅವರ ಮೇಲೆ ಬರುವಂತ ಎಲ್ಲಾ ಯುದ್ಧಗಳು ಅವನೇನ್ ಮಾಡಬೇಕು? ಚಾಣಕ್ಷತನದಿಂದ ಅವೆಲ್ಲವನ್ನು ನೋಡಿಕೊಳ್ಳುವಂತ ಒಂದು ಅರಸನ್. ಅವ ಏನ್ ಮಾಡ್ದ ಅಂತಂದ್ರೆ, ನೀವು ಯಾರು ಬೇಕಾಗಿಲ್ಲ ನನಗೆ, ನಾನೇ ಧೂಪ ಹಾಕ್ತೀನಿ, ನಾನೇ ಆರಾಧನೆ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ, ನೀವ್ಯಾರು ನನಗೆ ನೆಸೆಸರಿ ಇಲ್ಲ ಅಂತ ಹೇಳಿ ಅವಂದವನೇ ಮುಂದೆ ಬರ್ತಾ ಇದೆ. ದೇವರು ಅವಾಗ ಏನ್ ಮಾಡ್ದ? ಇವನನ್ನು ಕೆಡವಿ ಬಿಟ್ಟ. ಸೌಲನು ಸಹ ಅದೇ ರೀತಿ ರಾಜ್ಯಗಳಿಗೆ ಹೋಗ್ತಾ ಇದ್ದ, ಗೆದ್ಕೊಂಡು ಬರ್ತಾ ಇದ್ದ, ರಾಜ್ಯಗಳಿಗೆ ಹೋಗ್ತಾ ಇದ್ದ, ಬೇರೆ ರಾಜ್ಯಗಳಿಗೆ ಗೆದ್ಕೊಂಡು ಬರ್ತಾ ಇದ್ದ. ಬಟ್ ಅಲ್ಲಿ ಏನಾಯ್ತು ಅಂತಂದ್ರೆ, ದೇವರ ಒಂದು 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 ಕಣ್ಣಿನಲ್ಲಿ ಅಥವಾ ದೇವರ ಪ್ರಸನ್ನತೆಯಲ್ಲಿ ಅವನು ಬಿದ್ದು ಹೋದ. ಜನರಲ್ಲಿ ಅವನು ಇನ್ನೂ ರಾಜನಾಗಿ ಉಳಿದ, ಬಟ್ ದೇವರಲ್ಲಿ ಅವನು ಬಿದ್ದು ಹೋದ. ಇವನು ಸಹ ರಾಜನಾದ ಎಲ್ಲ ಇಸ್ರಾಯೇಲರ ಮಧ್ಯದಲ್ಲಿ ಇವನು ರಾಜನಾಗಿದ್ದ, ದೇವರ ಪ್ರಸನ್ನತೆಯಲ್ಲಿ ಅವನು ಬಿದ್ದು ಹೋಗಿದ್ದ. ನೀವು ಪ್ರಾರ್ಥನೆ ವೀರರಾಗಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ಸೈತಾನನ್ನು ಬಿಟ್ಟು ಹೋಗ್ಬೇಕಾದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ಎಲ್ಲ ಅಂಧಕಾರ ಬಲಗಳು ಬಿಟ್ಟು ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಪರಿಪೂರ್ಣರಾಗಿರ್ಬೇಕು. ಸಂಪೂರ್ಣವಾಗಿ ಪರಿಪೂರ್ಣರ ನಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಕೊಡ್ಬೇಕು. ಎಲ್ಲಾ ವಿಷಯದಲ್ಲಿ ಇದೆ ಅಂತಲ್ಲ. ಸುಳ್ಳು ಹೇಳುವಂಥದ್ದಾಗ್ಲಿ, ಮೋಸ ಮಾಡುವಂಥದ್ದಾಗ್ಲಿ, ವ್ಯಭಿಚಾರ ಮಾಡುವಂಥದ್ದಾಗ್ಲಿ, ಹೊಟ್ಟೆ ಕಿಚ್ಚು ಪಡುವಂಥದ್ದಾಗ್ಲಿ, 20 ಅಲ್ಲಿ ದೇವರ ವಚನದಲ್ಲವ 20 ಬಹಳ ಹೇಟ್ ಅದ ದೇವರಿಗೆ. 20 ಒಂದು ಪಾಪಗಳು ಬಹಳ ಹೇಟವಾದ. ಈ ರೀತಿ ದೇವರ ಪ್ರಸನ್ನತೆಯಲ್ಲಿರುವಾಗ, ದೇವರಿಂದ ನಾವು ಹೊಂದಿಕೊಂಡು, ದೇವರಿಂದ ನಾವು ಅಭಿವೃದ್ಧಿ ಆಗಿ ದೇವರಿಗೆ ತಿರುಗಿ ಬಿದ್ದಾಗ ದೇವರು ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ದೇವರು ನಮ್ಮನ್ನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಈ ಮಗನು ನನ್ನಿಂದ ಆಶೀರ್ವಾದ ಹೊಂದಿಕೊಂಡು, ನನ್ನಿಂದ ಅಭಿವೃದ್ಧಿಯನ್ನು ಹೊಂದಿಕೊಂಡು ಮತ್ತೆ ನನಗೆ ತಿರುಗಿ ಬೀಳ್ತಾರಂತ ಹೇಳಿ ದೇವರು ಮತ್ತೆ ತಿರುಗಿ ಬರುವಂತನಾಗಿದ್ದಾನೆ. ಅವನಿಗೆ ಮುಂದೆ ನೋಡ್ತೀವಿ, ಅವನಿಗೆ ಉಜ್ಜಯನಿಗೆ ಏನಾಯ್ತು ಅವನ ಪರಿಸ್ಥಿತಿ ಅಂದ್ರೆ, ಅವನಿಗೆ ಕುಷ್ಠರೋಗ ಅಂತ ಬಂತು. ಅವನಿಗೇನ್ ಬಂತು? ಕುಷ್ಠರೋಗ ಬಂತು. ಎದ್ರ ಕಡೆದು ಬಂತು ಅವನಿಗೆ?
ನನ್ನ ಯಾವುದೋ ಸ್ಥಾನದಲ್ಲಿ ದೇವರು ನನಗೆ ಆರಾಧನೆ ಮಾಡಕ್ ಕೊಟ್ಟಾರ ಪಾಸ್ಟರ್, ಯಾವುದೋ ಸ್ಥಾನದಲ್ಲಿ ದೇವರು ನನಗೆ ಪಾಸ್ಟರ್ ಈ ಒಂದು 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 ಯಾವುದೋ ಕೆಲಸಗಳು ಕೊಟ್ಟಾರ ನನಗೆ. ಬಟ್ ಅದನ್ನ ನಾನು ಕಟ್ಟುನಿಟ್ಟಾಗಿ ಪಾಲಿಸ್ಲಿಲ್ಲ ಅಂತಂದ್ರೆ ನಾನು ಬಿದ್ದು ಹೋಗ್ತೀನಿ. ನೀವ್ ಇನ್ನ ತಿರುಗಿರಿಲ್ಲೋ ಗೊತ್ತಿಲ್ಲ, ನಾವು ಸಣ್ಣವ್ರಿರುವಾಗ ಇಷ್ಟು ತಮ್ಮ ನೋಟಿರುವಾಗ ಇವನ್ಕಿನ ಇವು ಹುಡುಗ ನೋಟಿರುವಾಗ ಪಾಸ್ಟರ್ ಜೋಳಿಗೆ ಹಾಕೊಂಡು ಓಡಾಡ್ತಿದ್ದೇವೆ ಪಾಸ್ಟರ್ ಸಂಘ. ನಾವು ಪಾಸ್ಟರ್ ಮನಿಗೆ ಪ್ರಾರ್ಥನೆ ಬರ್ತಿದ್ರು. ಒಂದು ಹೆಣ್ಮಗಳು ಇದ್ದಳಂತ. ಹೆಣ್ಮಗಳಿಗೆ ಬಹಳ ವರ್ಷ ಮದಿ ಆಗಿಲ್ಲ. ಮದಿ ಆಗಿಲ್ಲ ಅಂತಂದ್ರೆ ಪಾಸ್ಟರ್ ಏನ್ ಮಾಡ್ತಿರಂತ ದಿನ ಅಮ್ಮ ನೀ ಚರ್ಚಿಗೆ ಬಾ ಅಮ್ಮ, ಅಮ್ಮ ನೀ ಚರ್ಚಿಗೆ ಬಾ ಅಮ್ಮ ಅಂತ ಹೇಳಿ ಪ್ರತಿ ಸಾರಿ ಆ ಹೆಣ್ಮಗಳಿಗೆ ನೋಡಿ ನಾವು ಒಂದ್ಸರಿ ಹೇಳ್ತಿದ್ರಂತ. ಹಿಂಗ್ ಮನಿ ಇತ್ತು, ಹಿಂಗ್ ಮನಿ ಮುಂದೆ ಮನಿ ಇತ್ತು, ಆ ಚರ್ಚ್ ಮುಂದೆ ಸೈಡಿಯಲ್ಲಿ ಎಲ್ಲರ ಮನಿ ಇರುವಾಗ ಅವ್ರಿಗೆ ದಿನ ಹೇಳ್ತಿದ್ರು, ಅಮ್ಮ ನೀನ್ ಚರ್ಚಿಗೆ ಬರ್ಬೇಕು ನೋಡಿ ಇವತ್ತು, ಅಮ್ಮ ನೀನ್ ಆರಾಧನೆಗೆ ಬರ್ಬೇಕು ನೋಡಿ ಇವತ್ತು. ಹ್ಞೂ ಪಾಸ್ಟರ್, ಹ್ಞೂ ಪಾಸ್ಟರ್, ಹ್ಞೂ ಪಾಸ್ಟರ್ ಅನ್ನೋದೇ. ಬಟ್ ಒಂದ್ ಸರಿನೂ ಬಂದಿತ್ತು. ಹೆಂಗೋ ಹಿಂಗೋ ಆಗಿ ಆ ಹೆಣ್ಮಗಳಿಗೆ ಮದುವೆ ಆಯ್ತು. ಮದುವೆ ಆದಾಗ ಅರೇ ಪಾಸ್ಟರ್ ಹೇಳ್ತಾ ಇದ್ರಲ್ಲ ಅಂತ ಹೇಳಿ ಪಾಸ್ಟರ್ ಬೇಜಾರ್ ಪಟ್ಕೋತಾರ ಅಂತ ಹೇಳಿ ಪ್ರತಿ ಸಾರಿ ಏನ್ ಮಾಡ್ತಿರು, ಸಂಡೇ ಸಂಡೇ ದೇವ್ರ ಆಲಯ. ಫಸ್ಟ್ ಆ ಹೆಣ್ಮಗಳಿಗೆ ಲೇಟ್ ಆಗಿ ಮದುವೆ ಆಯ್ತು. ಸೆಕೆಂಡ್ ಬೇಜಾರ್ ಆಗ್ಬಾರ್ದು ಅಂತ ಹೇಳಿ ದೇವ್ರ ಆಲಯಕ್ಕೆ ಬರ್ತಾ ಇದ್ಳು. ಲೇಟ್ ಆದ್ಮೇಲೆ ಮದ್ವೆ ಲೇಟ್ ಆದ್ಮೇಲೆ ಮಕ್ಕಳು ಬಿ ಲೇಟ್ ಆಯ್ತು. 2 ವರ್ಷ ನೋಡಿದ್ರು, 3 ವರ್ಷ ನೋಡಿದ್ರು, 4 ವರ್ಷ ನೋಡಿದ್ರು, 5 ವರ್ಷ ನೋಡಿದ್ರು, 6 ವರ್ಷ, 7 ವರ್ಷ, 8ನೇ ವರ್ಷಕ್ಕೆ ಮಕ್ಕಳಾಯ್ತು. ನಿಜ ಘಟನೆ ಇದು. ಕೇಳಿರುವಂತ ಒಬ್ಬರು ಪಾಸ್ಟರಿಂದ ಕೇಳಿರುವಂತ ಘಟನೆ ಇದು. 8 ವರ್ಷ ಆಯ್ತು. 8 ವರ್ಷ ಆದ್ಮೇಲೆ ಒಂದು ಗಂಡು ಮಗು ಆಯ್ತು. ಹೆಣ್ಮಗಳು ಏನ್ ಮಾಡ್ತಿದ್ಳು, ಮಗು ಆಗೋದಕ್ಕಿಂತ ಮೊದಲು ಪಾಸ್ಟರ್ಗೆ ಬಹಳ ದೀನತೆನೆ, ಪಾಸ್ಟರ್ ಥ್ಯಾಂಕ್ ಯು ರೀ ಪಾಸ್ಟರ್, ನೀವು ನಮ್ಮ ಮನೆಗೆ ಬಂದಿರ್ರಿ, ನನಗೆ ಬೈದಿರಿ, ನಾವು ನನ್ನ ಗಂಡ ಹೆಂಡತಿಗೆ ಬೈದಿ ದೇವ್ರ ಆಲಯಕ್ಕೆ ಬರ್ರಿ ಅಂತ ಹೇಳಿ ನೀವು ಭಾಳ ಬೈದಿರಿ ನನಗೆ, ನೀವು ನಿಮ್ಮ ಆಲಯಕ್ಕೆ ಬಂದು ನನಗೆ ಬಹಳ ಆಶ್ವಾದ ಆಗ್ಯದ, ಬಹಳ ಚಂದ ಐತಿ ಪಾಸ್ಟರ್ ಅಂತ ಹೇಳಿ ಸಂಡೇ ಬಂದಾಗ ಒಂದ್ಸರಿ ಸ್ಪೆಷಲ್ ಕಾಣಿಕೆ ಕೊಟ್ಟು ಹೋಗ್ತಾರೆ. ಆರಾಧನೆ ಕಾಣಿಕೆನೆ ಬೇರೆ ಮತ್ತೆ ಸ್ಪೆಷಲ್ ಕಾಣಿಕೆ. ಯಾಕಂದ್ರೆ ಮಕ್ಕಳಾಗಿಲ್ಲ, ಮೊದಲೇ ಲೇಟ್ ಆಗಿ ವರ್ಷ ಆಗಿ ಮದುವೆ ಆಯ್ತು, ಮತ್ ಅದಾದ್ಮೇಲೆ ಲೇಟ್ ಆಗಿ ಮಕ್ಕಳಾಯ್ತು. ಆ ಮಕ್ಕಳಾಗೋದಕ್ಕಿಂತ ಮೊದಲೇ ಅವ್ರಿಗೇನು ಮೂಡ್ತಲ್ಲ, ಹೊಟ್ಟೆಯಲ್ಲಿ ಮೂಡ್ತಲ್ಲ, ಮಕ್ಕಳದೊಂದು ಸಿಂಬಲ್ ಮೂಡ್ತದಲ್ಲ, ಆ ಮೂಡಿನ ಮೇಲೆ ಪ್ರತಿ ಸಾರಿ ಪಾಸ್ಟರ್ ಬಹಳ ಒಂದು ದೀನತೆ ಭಾವ, ಬಹಳ ಒಂದು ಪ್ರೆಸಿಯಸ್ ಅಂತ ಹೇಳಿ ಟೈಮ್ ಅವ್ರಿಗೆ ಕೊಡ್ತೈತಿ. ಮಕ್ಕಳೆಲ್ಲ ಆದ್ರು ಪಾಸ್ಟರ್ ಅಂತಾರ, ಅಮ್ಮ ಎಲ್ಲ ಬೆಸ್ಟ್ ಆಯ್ತು, ಈಗ ನೀವೇನ್ ಮಾಡ್ಬೇಕು, ಗಂಡ ಹೆಂಡತಿ ಮತ್ ಹುಟ್ಟಿರುವಂತ ಮಗು ತೆಗೆದುಕೊಂಡು ನೀವೇನ್ ಮಾಡ್ಬೇಕು, ಚರ್ಚಿಗೆ ಬರ್ಬೇಕು. ಹೌದಲ್ರಿ ಅಂತಾರಲ್ಲ, ಪಾಸ್ಟರ್ ಬಿ ಅಂತಿರ್ಬೇಕು ನೀವು, ಅಮ್ಮ ನೀವು ಸುಳ್ಳು ಹೇಳ್ಬಾರ್ದು, ಬ್ರದರ್ ನೀವು ಸುಳ್ಳು ಹೇಳ್ಬಾರ್ದು, ಖಂಡಿತವಾಗಿ ಸಂಡೇ ಕಂಪಲ್ಸರಿ ಆರಾಧನೆ ಯಾವಾಗಿರ್ತದೆ ಬರಬೇಕು. ನಾವು ಕೇಳಿ ಓಲಪ್ಪ ಏನ್ ಹಚ್ಚಿದೆ ಇದು, ಸಂಡೇ ಬಂದ್ರೆ ಸಾಕು, ದೇವ್ರಿಗೆ ಆರಾಧನೆ ಮಾಡಿದ್ರೆ ಸಾಕಷ್ಟೆ, ನನ್ನ ಮಕ್ಕಳಿಗೆ ಒಳ್ಳೇದಾದ್ರೆ ಸಾಕು, ಪಾಸ್ಟರ್ ಇರ್ಲಿ ಬಿಡ್ಲಿ ನಮಗೇನ್ ಸಂಬಂಧ ಇಲ್ಲ. ಈ ರೀತಿ ನಮ್ದು ನಿಮ್ದು ಭಾವನೆ. ಮನೆ ಮುಂದಿನ ಹೋದಾಗ ಸಹ ಹೆಣ್ಮಗಳು ಪಾಸ್ಟರ್ಗೆ ಏನ್ ಕೇರ್ ಮಾಡ್ತಿದ್ದಿಲ್ಲ. ಬರ್ರಿ ಸಿಸ್ಟರ್ ಪ್ರಾರ್ಥನೆ ಮಾಡ್ರ ಬರ್ರಿ ಅಂದ್ರೆ ಆಯ್ತಾಯ್ತ್ರಿ ಬಂದ ನೀವು ಹೋಗ್ರಿ ಎಂಬುದು ಆ ಕಡೆ ಬೇರೆ ಕೆಲ್ಸಕ್ಕೆ ಹೋಗಿ. ಆದ್ರೂ ದೇವ್ರು ನಮ್ಮನ್ನು ನಿಮ್ಮನ್ನು ಬಿಡುವುದಿಲ್ಲ. ನಾವ್ ಎಷ್ಟು ದೇವರಿಗೆ ಅವಾಯ್ಡ್ ಮಾಡಿದ್ರು ಸಹ, ದೇವ್ರ ವಾಕ್ಯಗಳನ್ನು ಅವಾಯ್ಡ್ ಮಾಡಿದ್ರು ಸಹ, ನಾವ್ ಎಷ್ಟು ಸುಳ್ಳು ಹೇಳಿದ್ರು ಸಹ, ಎಷ್ಟು ವ್ಯಭಿಚಾರ ಮಾಡಿದ್ರು ಸಹ ದೇವರು ನಮ್ಮನ್ನು ಖಂಡಿತವಾಗಿಯೂ ಬಿಡೋದಿಲ್ಲ. ಕೊನೆವರೆಗೂ ಸಹ ನಮ್ಮನ್ನು ಕಾಣುವಂತನಾಗಿದ್ದಾನೆ ದೇವರು. ಕೊನೆವರೆಗೂ ಸಹ ನನ್ನ ಜೀವಿತ ಬಿದ್ದು ಹೋಗಿದೆ ಯೇಸುವೆ, ನನ್ನ ಕುಟುಂಬ ಯಾವುದೇ ಕೆಲಸಕ್ಕೆ ಬಾರದಾಗಿದೆ ಯೇಸುವೆ,
ನನ್ನನ್ನು ಒಂದು ಸಂಬಂಧಿಕರಲ್ಲಿ ನನ್ನನ್ನು ಯಾರು ಕಾಣುವಂಥವ್ರಿಲ್ಲ ಯೇಸುವೆ ಅಂತ ಹೇಳಿ ನಾನು ನೀನು ಗೋಳಾಟುವಂತ ಸಮಯದಲ್ಲಿಯೂ ಸಹ ದೇವರು ನನ್ನನ್ನು ನಿನ್ನನ್ನು ಮೇಲಕ್ಕೆ ಎತ್ತುವಂತವನಾಗಿದ್ದಾನೆ. ಈ ಹೆಣ್ಮಗಳು ಬಹಳ ವರ್ಷದಿಂದ ಮದುವೆಯಾಗಿಲ್ಲ, ಮಕ್ಕಳಾಗಿಲ್ಲ, ಪಾಸ್ಟರ್ ಮಾತುಗಳು ಸಹ ಕೇಳ್ತಾ ಇದ್ದಿಲ್ಲ. ಮಕ್ಕಳಾಗ ಟೈಮಲ್ಲಿ ಪಾಸ್ಟರ್ಗೆ ಏನ್ ಮಾಡ್ತಿದ್ದಳು, ಬಹಳ ಪ್ರಾಮುಖ್ಯತೆ ಕೊಡು. ಏನೋ ನನ್ನ ಅಣ್ಣ ಇದ್ದಂಗ, ನನ್ನ ತಮ್ಮ ಇದ್ದಂಗ ಅಷ್ಟು ಪ್ರೀತಿ ಕೊಡ್ತೇವೆ. ಮಕ್ಕಳಾದಾಗ ಮಗು ಹುಟ್ಟಿತು. ಮಗು ಹುಟ್ಟಿದ ಮೇಲೆ 1 ವಾರ ಬಂತು ಚಂದ. ಹೆಣ್ಮಗಳು ಮಕ್ಕಳಿಗೆ ಕರ್ಕೊಂಡು, ಗಂಡ ಕರ್ಕೊಂಡು ಮಗು ಬಂತು. ಮತ್ತೆ ಹೆಣ್ಮಗಳು ಅಂತ, ಅಮ್ಮ ಚಂದ ಚರ್ಚಿಗೆ ಬರ್ಬೇಕು ನೋಡ್ರಿ ಅಂದ್ರೆ, ಹ್ಞೂ ಪಾಸ್ಟರ್ ಬರ್ತೀನ್ರಿ, ಖಂಡಿತವಾಗಿಯೂ ಬರ್ತೀನ್ರಿ. 1 ವಾರ ಮಿಸ್ ಆಯ್ತು. ಹೌದು, 1 ವಾರ ಏನೋ ಬಿಸಿ ಇತ್ತು, ಮಿಸ್ ಆಯ್ತು. ಯಾಕಮ್ಮ ಮಿಸ್ ಆದ್ರಲ್ಲ, ಯಾಕೆ ಬಂದಿಲ್ಲ? ಬರ್ಬೇಕಲ್ಲ ನೀವು ದೇವರ ಆಲಯಕ್ಕೆ. ಇಲ್ಲ ಪಾಸ್ಟರ್, ಮಗು ಅಳತೈತ್ರಿ, ಆ ಹಾಲು ಕುಡ್ಸ ಕಡೆದು ಬಂದಿಲ್ರಿ, ನೆಕ್ಸ್ಟ್ ವಾರ ಬರ್ತೀನಿ. ಬ್ರದರ್ ಕೇಳಿದ್ರಂತ, ಗಂಡು ಕೇಳಿದ್ರಂತ, ಯಾಕ್ರಿ ನೀವು ಬಂದಿಲ್ಲಲ್ಲ? ಇಲ್ಲ ರೀ ಬ್ರದರ್, ಈಗ ಮಕ್ಕಳಾಗ್ಯಾವ, ಕೆಲ್ಸ ಹೋಗ್ಬೇಕಾಯ್ತದ, ಸಂಡೇ ಬಿ ಕೆಲ್ಸಕ್ಕೆ ಬಾಲತ್ತಾರ ಅಂತ ಹೇಳಿ ಕೆಲ್ಸಕ್ಕೆ ಸಂಡೇ ಬಿ ಹೋಗ್ಲತ್ತ. 2ನೇ ವಾರ, 3ನೇ ವಾರ, 4ನೇ ವಾರ, ಹಿಂಗೆ ಪ್ರತಿ ವಾರ ತಪ್ಪುಗಳು ಅವರು ಸಂಡೇ ತಪ್ಪಿಸ್ತಾನೆ ಇದ್ರು. ಪಾಸ್ಟರ್ ಪದೇ ಪದೇ ಕೇಳ್ತಾ ಇದ್ರು, ಯಾಕಂದ್ರೆ ಪಾಸ್ಟರ್ ಕೆಲಸ ಇರಲ್ದಲ್ಲ. ಹೌದಲ್ರಿ? ಪಾಸ್ಟರ್ ಕೆಲಸನೇ ಇರಲ್ದ, ಸುಮ್ಮನೆ ಇದೇ ಹೇಳ್ತಾನೆ, ಅವನಿಗೆ ಏನ್ ಗೊತ್ತಿಲ್ಲ, ಏನಿಲ್ಲ. ನಾವು ಹಂಗೆ ಅನ್ಕೋತಿದ್ದೇವೆ. ರಾಮದಾಸ್ ಪಾಸ್ಟರ್ ಇದ್ರು ಮೆಥೋಡಿಸ್ಟ್ ಅಲ್ಲಿ, ಅವರದು ಹಿಂಗ್ ಕುಂತ್ರು ಸಹ ನಾವು ಏನೋ ಒಂದು ಈ ಕಡೆ ಆ ಕಡೆ ಮಾತಾಡ್ದಾಗ ಸಹ, ನೀವು ಇವ್ರು ಮಾತಾಡತ್ತಾರ ನೋಡ್ರಿ, ಮಾತಾಡ್ದಾಗ ಸುಮ್ಮನೆ ಕುಡ್ದಿಲ್ಲ ನೀನು ಬಾಕಿ ಹೇಳ್ಕೊತೆ. ನಾವು ಸುಮ್ಮನ್ ಬಿ ಅಲ್ಲಿ ಏನಾದ್ರು ವಚ್ ಮಾಡ್ತಾ ಇದ್ರು ಅಲ್ಲೇ ಬೈತಿರೋ, ನಮಗ್ ಬೇಜಾರಾಗ್ತಿತ್ತು. ಈಗ ಏನ್ ಪಾಸ್ಟರಪ್ಪ ಇವರು ಚರ್ಚ್ನಾಗೆ ಬೈತಾರಲ್ಲ ಹಿಂಗೆ. ಈಗ ನಾವು ಅದು ಬೈಗುಳು ತಿಂದೆ ಮತ್ತೆ ದೇವರು ಇಲ್ಲಿ ತಂದು ನಿಂದ್ರಿಸಿ ನಮ್ಗೆ. ಹಲ್ಲೆಲೂಯಾ. ಆ ಹೆಣ್ಮಗಳಿಗೆ ಏನ್ ಮಾಡ್ದೇನಂತಂದ್ರೆ, ಇನ್ನ ಪಾಸ್ಟರ್ಗೆ ಕ್ವಶನ್ ಆಗ್ತಾಳಂತ ಹೆಣ್ಮಗಳು. ಮಗು ಇನ್ನೂ ಸಣ್ಣದರಿ ಪಾಸ್ಟರ್, ನಾ ಬಂದ್ ಚರ್ಚನಾಗ ಕುಂತದ ಅಂತಂದ್ರೆ ಹೊರಗೆ ಎಲ್ಲಾದ್ರೂ ಏನಾದ್ರೂ ಆಯ್ತಂದ್ರೆ ಏನ್ ಮಾಡರಿ? ಲೇಟ್ ಆಗಿ ಮದುವೆ ಆಯ್ತು, ಲೇಟ್ ಆಗಿ ಮಕ್ಕಳಾಯ್ತು, ಈಗ ಆಲ್ರೆಡಿ ಎಲ್ಲ ಲೇಟ್ ಆಗ್ಯದ. ಮತ್ತೇನ ಹೊರಗೆಲ್ಲ ಇಲ್ಲ, ನಾ ಒಳಗ್ ಚರ್ಚನಾಗ ಕುಂತ, ಅವ್ರ ಮನೆಯವ್ರ ಕೆಲ್ಸಕ್ಕೆ ಹೋದ್ರು, ಈ ಕೂಸೆಲ್ಲ ಇದ್ದು ಹೊರಗೆಲ್ರ ಬಿದ್ದು ಏನಾದ್ರೂ ತಲೆ ಹೊಡ್ಕೋತು, ಏನೋ ಹೆಚ್ಚ ಕಮ್ಮ ಆಯ್ತಂದ್ರೆ ಹೆಂಗರಿ ಪಾಸ್ಟರ್ ಅಂತೇಳಿ ಪಾಸ್ಟರ್ಗೆ ಮತ್ತೆ ಕ್ವಶನ್ ಆಗ್ದಳ. ಆಯ್ತಾಯ್ತಪ್ಪ ಅಮ್ಮ, ನಿಮ್ಗೆ ಹೆಂಗ್ ಸರಿ ಅನ್ಸ್ತದ ಹಂಗ್ ಮಾಡ್ರಿ ಇರ್ತಾರ. ಹೌದಲ್ರಿ? ಪಾಸ್ಟರ್ ಇದೆ ಅಂತಾರ ಲಾಸ್ಟಿಗೆ, ನಿಮ್ಗೆ ಹೆಂಗ್ ಸರಿ ಅನ್ಸ್ತದಲ್ಲ ಹಂಗ್ ಮಾಡ್ರಿ. ಬಟ್ ನಮ್ದೇನು ಉದ್ದೇಶ, ನೀವು ಪ್ರತಿ ಸಂಡೇ ದೇವ್ರ ಆಲಯಕ್ಕೆ ನೀವು ತಪ್ಪದೇ ಬರ್ಬೇಕು. ದೊಡ್ಡದಾಯ್ತು ಮಗು, ಬೆಳಿತಾ ಬೆಳಿತಾ 10 ವರ್ಷ, 15 ವರ್ಷ, 20 ವರ್ಷ, ಅದು ಹೆಂಗ್ ದೊಡ್ಡದಾಯ್ತಾ ಬರ್ತಲ್ಲ, ಕಲಿಬಾರ್ದು ಗುಣಗಳು ಕಲಿತ, ಮಾಡಬಾರ್ದು ಕೆಲಸಗಳು ಮಾಡ್ಕೊಡ್ಬೇಕು. ಆ ಅಮ್ಮ ಮತ್ತು ಗಂಡ ಮತ್ತೆ ತಿರುಗಿ ದೇವ್ರ ಆಲಯಕ್ಕೆ ಬರ್ತಾರೆ. ಪಾಸ್ಟರ್ ಬಲ್ ಬಂದ್ ನಿಂದಿರ್ತಾರೆ. ಏನಂತಿ? ಪಾಸ್ಟರ್ ನನ್ ಮಗ ಕುಡ್ಲೆತನ್ರಿ, ಪಾಸ್ಟರ್ ನನ್ ಮಗ ಹೇಳಿನ್ ಕೇಳಲ್ ಹೊಂಟನ್ರಿ, ನನ್ನ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಕುಟುಂಬಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನ್ನ ಮಗ ಕರೆಕ್ಟಾಗಿ ಕಾಲೇಜ್ಗೆ ಹೋಗ್ತಾ ಇಲ್ಲ ರೀ, ನನ್ನ ಮಗಳು ಕರೆಕ್ಟಾಗಿ ನನ್ನ ಮಾತು ಕೇಳ್ತಾ ಇಲ್ಲ ರೀ ಅಂತ ಹೇಳಿ ಮತ್ತೆ ಪಾಸ್ಟರ್ಗೆ ಏನ್ ಮಾಡ್ತಿಳು ಅಂತ ಆಕಿ ಹೇಳ್ತೀವಿ. ಅಂದ್ರೆ ಪೂರಾ ಪಾಸ್ಟರ್ ಮೇಲೆ ಜೀವನ ಮಾಡೋರಿದ್ದೀವಿ ನಾವು. ಮತ್ ತಪ್ಪಾಯ್ತಂದ್ರೆ ಪಾಸ್ಟರ್ ಮೇಲೆ ಹಾಕ್ಬಿಡ್ತೀವಿ, ಯಾರೇ ಪಾಸ್ಟರ್ ಇರ್ಲಿ. ಸಮಯಕ್ಕೆ ತಕ್ಕಾಗ ಬಂದ್ರೆ ಅದು ಬಿ ಯಾರಂದ್ರು, ಯೇಸು ಸ್ವಾಮಿ ಲಾಜರ್ ಸತ್ತಾಗ ಏನಂದ್ರು, ಮಗ್ದಲದ ಮರಿಯಳು ಏನಂದ್ರು, ನೀನ್ ತಕ್ಕ ಸಮಯಕ್ಕೆ ಬಂದ್ರೆ ನನ್ನ ತಮ್ಮಿನ ಉಳಿತಿದ್ದ, ನೀ ಯಾಕೆ ಬಂದಿಲ್ಲ? ಕ್ವಶನ್ ಮಾಡ್ತಾಳ ದೇವ್ರು. ದೇವ್ರಂತ ನಿಂದ ನೀನ್ ನೋಡ್ಕೋಪ್ಪ, ನಂದ್ ಕಾರ್ಯ ನನಗ್ ಗೊತ್ತದ ಅಂತ. ನಿಂದ ನೀನ್ ನೋಡ್ಕೋ, ದೇವ್ರು ನನಗೆ ಏನೇನ್ ಕೊಟ್ಟನಲ್ಲ ಕಾರ್ಯಗಳು, ಅದು ನನಗೆ ಗೊತ್ತುಂಟು.
ನಾನು ಏನೇನ್ ಮಾಡ್ಬೇಕು ದೇವ್ರು ನನಗೆ ಆಲ್ರೆಡಿ ಹೇಳಿಟ್ಟಿದ್ದಾನೆ. ಆ ರೀತಿ ನಿಮ್ಮ ಜೀವಿತ ಇರಬೇಕು. ನಾವು ದೇವರಿಂದ ಆಶೀರ್ವಾದಗಳನ್ನು ಪಡೆದುಕೊಂಡು, ದೇವರಿಂದ ಅಭಿವೃದ್ಧಿಯನ್ನು ಪಡೆದುಕೊಂಡು, ದೇವರಿಂದ ಯಾವುದೋ ಕಷ್ಟಗಳಿಂದ ಹೊರಗೆ ಬಂದು, ಆಗಲಾರದಂತ ಕೆಲಸಗಳಿಂದ ನಾವು ಹೊರಗೆ ಬಂದು, ಪುನಃ ನಾವು ಅಲ್ಲೇ ಬರುವಾಗ ಮತ್ತೆ ಅವ್ರಿಗೆ ಕುಷ್ಠರೋಗ ಬಂದಿತ್ತು. ಯಾರಿಗೆ? ಉಜ್ಜಯಿನಿ. ನಮಗೆ ಅದಕ್ಕಿಂತ ಭಯಂಕರವಾದ ಜೀವನ ಬರುವಂಥದ್ದಾಗಿದೆ. ನಾವು ಒಂದು ವೇಳೆ ದೇವರಲ್ಲಿ ಇರುವಾಗ, ದೇವರ ಪ್ರಾರ್ಥನೆಯಲ್ಲಿ ಇರುವಾಗ, ನಮ್ಮ ಕುಟುಂಬವಾಗಿ ಮಕ್ಕಳಾಗಿ ನಾವಿರುವಾಗ, ನಮ್ಮ ಅದ್ಭುತ ಕಾರ್ಯಗಳು ನಮ್ಮ ಜೀವಿತಕ್ಕೆ ಬೇಡಂದ್ರೂ ಸಹ ದೇವರು ಕೊಡುವಂತನಾಗಿದ್ದ. ಬೇಡ ದೇವರೇ ನನಗೆ ಹೆಚ್ಚೈತಿ, ನಾವು ಖಂಡಿತವಾಗಿಯೂ ಪ್ರಾರ್ಥನೆ ಮಾಡೋದಿಲ್ಲ. ಬರೀ ಸಂಡೇ ಬಂದಾಗ ಪಾಸ್ಟರ್ ಮೇಲೆ ಹಾಕ್ಬಿಡ್ತೀವಿ. ಖಂಡಿತವಾಗಿಯೂ ಹೇಳ್ತಾ ಇದೀವಿ, ಪ್ರಾರ್ಥನೆ ಖಂಡಿತವಾಗಿಯೂ ಮಾಡೋದಿಲ್ಲ ನಾವು. ಏನೋ ಈ ಲೋಕದಲ್ಲಿ ಒಂದು 10% ಏನೋ ಮಾಡ್ಬೋದು, 10, 50, 20% ಅಷ್ಟೇ ಮಾಡ್ಬೋದು. ನಾವು ಪ್ರಾರ್ಥನೆ ಬೈಬಲ್ರ ಓದೋದು ಬಹಳ ದೂರ ಆಯ್ತು. ಪ್ರಾರ್ಥನೆ ಮಾಡೋದೇ ಇಲ್ಲ. ಸಮಯ ಸಿಕ್ಕಾಗ ದೇವ್ರಂತನ ಮಿನಿಮಮ್ ನೀವೇನ್ ಮಾಡ್ರಿ, 2 ತಾಸು ಕೊಡ್ರಿ ಅಂತ ಪ್ರತಿದಿನ. ಮಿನಿಮಮ್ 2 ತಾಸು ಕೊಡ್ರಿ. ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀವಿ ನಾವು, ಯಾವುದೇ ಆಗ್ಲಿ ಎಕ್ಸಾಮ್, 10th ಆಗ್ಲಿ, PUC ಆಗ್ಲಿ, UPSC ಆಗ್ಲಿ, ಪೊಲೀಸ್ ಆಗ್ಲಿ, FD ಆಗ್ಲಿ, ಯಾವುದೇ ನಾವು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಸುಮ್ಮನೆ ಹೋಗಿ ಬರೆಯೋದು ಬೇರೆ. ನಾವಿಲ್ಲಿ ಮನೆ ಕುಂತು ಕಷ್ಟಪಟ್ಟು ಓದಿ ಅದಕ್ಕೆ ಬೇಕಾಗಿರುವಂತ ಎಲ್ಲ ಸಿಲೆಬಸ್ ತಗೊಂಡು ಕರೆಕ್ಟಾಗಿ ಓದಿ ನಾವು ಹೋಗಿ ಎಕ್ಸಾಮ್ ಬರೆದ್ರೆ ನಾವು ಅದೇ ರೀತಿ ನಾವು ಮಾಡುವಂತ ಕಾರ್ಯಗಳು, ನಾವು ನೋಡುವಂತ ನೋಟ, ನಾವು ವಿಚಾರ ಮಾಡುವಂತ ವಿಚಾರ ಎಲ್ಲವೂ ಸಹ ಯೇಸು ಕ್ರಿಸ್ತನ ಹಿಂದೆ ಇರಬೇಕು. ಬರ್ಲಿ ನಮ್ಮ ಜೀವಿತಕ್ಕೆ ಪರ್ಸಿಕ್ಯೂಷನ್, ಶೋಧನೆಗಳು ಬರ್ಲಿ, ಶೋಧನೆಗಳು ಬರ್ಲಿ ನಮ್ಮ ಕುಟುಂಬಕ್ಕೆ, ನನಗ್ ಬರ್ಲಿ ಶೋಧನೆಗಳು. ನಾನು ಪಕ್ಕ ಇದ್ದೀನಲ್ಲ ಅಂತ ಹೇಳಿ ಶೋಧನೆಗಳು ಬರ್ತಾವ ನನಗೆ. ನಾನು ಪಕ್ಕ ಇಲ್ಲ ಅಂತಂದ್ರೆ ಶೋಧನೆಗಳು ಬಿದ್ದು ಹೋಗ್ತೀವಿ ನಾವು. ಯಾವುದೋ ವಿಷಯದಾಗ ಬಿದ್ದು ಹೋಗ್ತೀವಿ. ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊತೀವಿ, ಮತ್ತೆ ಬೇರೆ ಕಡೆ ಹೋಗಿ ಕಣಿಗಳನ್ನ ನೋಡ್ತೀವಿ. ಇಲ್ಲಿ ಪ್ರಾರ್ಥನೆ ಮಾಡಿಸ್ಕೊತೀವಿ, ಮತ್ತೆ ಬೇರೆ ಕಡೆ ಹೋಗಿ ಏನೇನೋ ಮಾಡ್ಕೋತೀವಿ. ತಾಯ್ತ ಕಟ್ಸ್ಕೊತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನೇನೋ ಮಾಡ್ತಾರ ಅವ್ರು. ಯಾಕಂದ್ರೆ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಆಶೀರ್ವಾದ ಬೇಕಲ್ಲ. ನೀವು ದೇವ್ರ ವಚನ ಓದ್ರಿ, ದೇವ್ರ ಪ್ರಾರ್ಥನೆ ಮಾಡ್ರಿ, ದಿನನಿತ್ಯ ಹೇಳುವಂಥವರಾಗಿದ್ದಾರೆ ಪಾಸ್ಟರ್. ನಾವಾಗ್ಲಿ, ಪಾಸ್ಟರ್ ಆಗ್ಲಿ, ಈ ಲೋಕದಲ್ಲಿ ದೇವ್ರ ವಾಕ್ಯವಾಗ್ಲಿ, ನಿಮಗ್ ಬಹಳ ಸರಳವಾಗಿ ಸಿಗ್ತಾ ಇದೆ ದೇವ್ರ ವಾಕ್ಯ. ಈ ಬೈಬಲು ನಿಮಗ್ ಬಹಳ ಸರಳವಾಗಿ ಸಿಗ್ತಾ ಇದೆ, ಹತ್ತಿರವಾಗಿ ಸಿಗ್ತಾ ಇದೆ ನಮ್ಗೆ. ಬೇರೆ ರಾಜ್ಯ ಕಡೆ ಹೋಗಿ ನೀವು ದೇವರ ವಚನಗಳ ಹೇಳಿ ಬನ್ನಿ. ಮನೆಯಲ್ಲಿ ದೇವರ ಆರಾಧನೆ ಮಾಡೋದಕ್ಕೆ ಸಮಯ ಇಲ್ಲ. ಮನೆಯಲ್ಲಿ 4 ಜನ ಕುಂತು ಪ್ರಾರ್ಥನೆ ಮಾಡುವುದಾದ್ರೆ ಅವ್ರಿಗೆ ಏನು ಬಟ್ಟೆ ಗಿಟ್ಟೆ ಎಲ್ಲ ಬಿಚ್ಚಿ ಅವ್ರಿಗೆ ವಿವಸ್ತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ಆರಾಧನೆ ಮಾಡುವಂತ ಸಮಯದಲ್ಲಿ ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಅವ್ರಿಗೆ ಮಾಡಬಾರ್ದಂತ ಕೆಲಸಗಳು ಮಾಡ್ತಾ ಇದ್ದಾರೆ, ನೋಡಬಾರ್ದಂತ ನೋಟಗಳನ್ನು ನೋಡ್ತಾ ಇದ್ದಾರೆ, ಅನ್ಬಾರ್ದಂತ ಮಾತುಗಳು ಸಹ ಪಾಸ್ಟರ್ಗಳಿಗೆ ಅಂತ ಇದ್ದಾರೆ, ಸೇವಕರಿಗೆ ಅಂತ ಇದ್ದಾರೆ. ನಿಮಗೆ ಬಹಳ ಚಂದ ಇನ್ಶರ್ಟ್ ಮಾಡಿ ಒಳ್ಳೆ ರೀತಿಲಿಂದ ಸೆಂಟ್ ಹಾಕೊಂಡು ಒಳ್ಳೆ ರೀತಿಲಿಂದ ಚಂದದ ಮೊಬೈಲ್ ಇಟ್ಕೊಂಡು ನಾವು ದೇವ್ರ ಆಲಯಕ್ಕೆ ಬರ್ತಾ ಇದೀವಿ. ಆ ಕಡೆ ಹಂಗಿಲ್ಲ ಪ್ರಿಯರೇ. ದೊಡ್ಡ ಸೇವಕರಿಗೆ ಸಹ ಬಿಡ್ತಾ ಇಲ್ಲ ಅಲ್ಲಿ. ದೊಡ್ಡ ಸೇವಕರಿಗೂ ಸಹ ಬಿಡ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ. ಎಚ್ಚರವಾಗಿದ್ದುಕೊಂಡು ಪ್ರಾರ್ಥನೆಯಲ್ಲಿ ಬೆಳಿರಿ. ನಾವಾಗ್ಲಿ, ನೀವಾಗ್ಲಿ ಇನ್ನೊಬ್ಬರ ಆತ್ಮಗಳನ್ನು ಗೆಲ್ಲುವಂಥವರಾಗಿರ್ಬೇಕು. ಇನ್ನೊಬ್ಬರಿಗೆ ನಾವು ದೇವರ ವಚನಗಳನ್ನು ಸಾರುವಂಥವರಾಗಿರ್ಬೇಕು. ಇನ್ನೊಬ್ಬರಿಗೆ ದೇವರ ಮಾರ್ಗದಲ್ಲಿ ನಡೆಯುವಂಥವರಾಗಿರ್ಬೇಕು. ನಾವೇ ಟೆಸ್ಟಿಮನಿ ಕೊಡ್ಲಿಲ್ಲ ಅಂತಂದ್ರೆ, ನಂದೇ ಟೆಸ್ಟಿಮನಿ ಕರೆಕ್ಟ್ ಇರ್ಲಿಲ್ಲ ಅಂತಂದ್ರೆ ಈ ತಂಗಿಗೆ ನಾನು ಏನ್ ಹೇಳ್ತೀನಿ? ನಾನು ಈ ತಮ್ಮಗ್ ನಾ ಏನ್ ಹೇಳ್ಬೋದು? ನಾನು ಹೋಗೋಣ, ನಿನ್ನ ನೋಡ್ಕೊ, ನಿಂದೆ ಬಾಳ ಅದ, ನೀನ್ ನನಗೇನ್ ಹೇಳ್ತೀನಿ? ನಾನೇ ಪರಿಶುದ್ಧ ಇಲ್ಲ ಅಂತಂದ್ರೆ ನಿನಗೆ ಹೇಳಕ್ ನಾನು ಎಷ್ಟು ಶಕ್ತನು? ದೇವ್ರ ವಾಕ್ಯ ಹೇಳುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ಓದ್ರಿ ಯಾರಾದ್ರೂ, ಕೆಲವು ವಚನಗಳು ಓದ್ರಿ.
ನೀವು ಹಾ ನಿಮ್ಮ ದೇವರಾದ ಹಾ ಯೆಹೋವನ ಮಾತನ್ನು ಹಾ. ಶ್ರದ್ಧೆಯಿಂದ ಕೇಳಿ ಹಾ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಹ್ಮ್. ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಆಮೆನ್. ಹಲ್ಲೆಲೂಯ. ಇವು ಓಡ್ ನಾವು ಕೇಳಿಸ್ಕೊಂಡು ಸುಮ್ಮನೆ ಅನ್ಬೋದು, ಅರೆ ನಡೀತದೆ, ಓಕೆ. ಒಂದು ವೇಳೆ ನೀವು ದೇವರ ಆಲಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ವಚನಗಳು ಓದುವಾಗ ಅದು ನಮ್ಮ ಜೀವಿತದಲ್ಲಿ ಯಾವ ರೀತಿ ಕಾರ್ಯರೂಪಕ್ಕೆ ಬರ್ಬೇಕಂತ ಹೇಳಿ ನಾವು ವಿಚಾರ ಮಾಡ್ತೀವಿ. ಅರೆ ಇದು ನಿಜನೇ ಅಲ್ಲ, 100% ಕರೆಕ್ಟ್ ಅಲ್ಲ. ದೇವ್ರ ವಚನ ಹೇಳ್ತದ, ಈಗ ಬೋಧಿಸುವಂತ ದೇವ್ರ ವಾಕ್ಯಗಳು ಅದರ ಪ್ರಕಾರ ನೀವು ನಡೆಯುವುದಾದರೆ, ಅದರಂತೆ ನೀವು ನಡೆಯುವುದಾದರೆ ಏನಂತಲ್ಲಿ, ಭೂಮಿಯ ಮೇಲಿರುವಂತ ಎಲ್ಲಾ ಜನಾಂಗಗಳಿಗಿಂತಲೂ ನಿನ್ನನ್ನು ನಾನು ಉನ್ನತ ಸ್ಥಾನಕ್ಕೆ ತರ್ತೇನೆ. ನಿನ್ನ ಕೆಲ್ಸಕ್ಕೆ ಹೋಗು, ವ್ಯಾಪಾರ ಮಾಡು, ಬಿಸ್ನೆಸ್ ಮಾಡು, ಯಾವುದೇ ಕೆಲಸ ಮಾಡು, ಆ ಕೆಲಸದಲ್ಲಿ ನಿನಗೆ ನಾನು ಏನ್ ಮಾಡ್ತೀನಿ, ಸಹಾಯಕನಾಗಿರ್ತೇನೆ ಅಂತ ಹೇಳ್ತದೆ ದೇವ್ರ. ಇವಾಗ ನೋಡ್ತಾ ಇದ್ದೀವಿ ಎಷ್ಟೋ ಜನರಿಗೆ ಹೆಂಗ್ ಹೋಗ್ತಾ ಇದ್ದೀವಿ ಜೀವ ಗೊತ್ತಾಗ್ತಾ ಇಲ್ಲ. ಏನಾಗಿದ್ರಿ ಅಂತಂದ್ರೆ ಹರ್ಟ್ ಆಗ್ಯದ್ರಿ, ಏನಾಗ್ಯದ್ರಿ ಅಂತಂದ್ರೆ ಆಕ್ಸಿಡೆಂಟ್ ಆಗ್ಯದ. ನಮ್ ಸೇವಕರೇ ಅಂದ್ರೆ ನೀವು ದೇವರು ಜೀವಿತರ ಸಂಖ್ಯೆಯಲ್ಲಿ ಎಣಿಸ್ತಾ ಇದ್ದಾನಂತಂದ್ರೆ ನಮ್ಮಿಂದ ನಿಮ್ಮಿಂದ ದೇವರು ಉದ್ದೇಶಗಳನ್ನು ಇಟ್ಟಿದ್ದಾನೆ ಪ್ರಿಯ. ಉದ್ದೇಶಗಳನ್ನು ನಾವು ನೆರವೇರಿಸಬೇಕಾಗ್ತದೆ. ನಾವು ದೇವರಿಗೆ ಸಮಯ ಕೊಡಬೇಕಾಗ್ತದೆ. ಮೊಳಕಾಲಿಂದ ಕಣ್ಣೀರಿನಿಂದ ದೇವರ ಬಳಿಗೆ ಬರಬೇಕಾಗ್ತದೆ. ಅವಾಗ ನೀವು ಕೇಳ್ಕೊಳ್ಳಿ, ಹಚ್ಚ ಹಸಿರಾಗಿರುವಂತ ಒಂದು ನೀರುವೆ ಕಾಲುವೆ ಬಳಿಯಲ್ಲಿ ಹೆಂಗ್ ಬೆಳೀತದಲ್ಲ, ಆ ರೀತಿ ನಿಮ್ಮ ಜೀವಿತ, ನಿಮ್ಮ ಕುಟುಂಬವಾಗುವಂಥದ್ದಾಗಿದೆ ಪ್ರಿಯರೇ. ಯಾವಾಗ ಮಾತ್ರ ದೇವರ ಆಲೋಚನೆ ಪ್ರಕಾರ ನಡೆಯುವ ಮಾತ್ರ, ದೇವರ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವಾಗ ಮಾತ್ರ ನಿಮ್ಮ ಜೀವಿತ ಹಚ್ಚ ಹಸಿರಾಗಿರುವಂಥದ್ದಾಗಿದೆ. ಯಾವುದೇ ಕಷ್ಟವಾಗ್ಲಿ, ದುಃಖವಾಗ್ಲಿ, ಕಣ್ಣೀರವಾಗ್ಲಿ, ನಮ್ಮ ಗೋಳಾಟವಾಗ್ಲಿ ದೇವರು ಕೇಳುವಂತನಲ್ಲ, ಆತನಿಗೆ ಎಲ್ಲವನ್ನು ಗೊತ್ತುಂಟು. ನಾನು ಆಡುವಂತ ನಾಲಿಗೆ ಮೇಲೆ ಬರುವಂತ ಮಾತುಗಳು ಸಹ ದೇವರಿಗೆ ಗೊತ್ತುಂಟು. ಸುಮ್ಮನೆ ಹೇಳಿಲ್ಲ ದೇವರು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದಾಗ ಹೇಳ್ತದ 6ನೇ ವಚನ. ಪಾಸ್ಟರ್ ಹೀಗೆ ಹೇಳಿದ್ರು, ನನ್ನನ್ನು ಬಿಟ್ಟು ನೀವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾ ಪೊಲೀಸ್ ಇದ್ದೀನಿ, ನಾನು ಗೌರ್ಮೆಂಟ್ ಸರ್ವೆಂಟ್ ಇದ್ದೀನಿ, ಅಥವಾ ನಾನು ಒಳ್ಳೆ ರೀತಿಯಿಂದ ಆಫೀಸರ್ ಇದ್ದೀನಿ, ಅಥವಾ ಒಳ್ಳೆ ರೀತಿಯಿಂದ ನನಗೆ ಆಸ್ತಿ ಅಂತಸ್ತು ಹೊಲ ಮನಿ ಮಾರಿ ಎಲ್ಲನೇ ಅದ. ಇದು ಯಾವುದು ದೇವ್ರ ಲೆಕ್ಕಕ್ಕೆ ಬರೋದಿಲ್ಲ. ನೀನು ನನ್ನನ್ನು ಬಿಟ್ಟು ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತದೆ. ದೇವ್ರ ವಚನಗಳನ್ನು ಕೇಳುವಂತ ಮಕ್ಕಳು, ದೇವರು ವಾಕ್ಯಗಳನ್ನು ಕೇಳುವಂತ ಮಕ್ಕಳು ನಾವಾಗಿರುವಾಗ ನಾವು ಯಾವ ಮೇಲಿಗೂ ಕಮ್ಮಿ ಇಲ್ಲ. ಆ ವಚನಗಳನ್ನು ನಮ್ಮ ಹೃದಯದಲ್ಲಿ ಹೋಗುವುದಾದರೆ, ನಮ್ಮ ಹೃದಯದಲ್ಲಿ ಕಾರ್ಯ ಮಾಡುವುದಾದರೆ, ನಮ್ಮ ಕುಟುಂಬಕ್ಕೆ ಅಂಟಿಕೊಂಡಿರುವಂತ ಎಲ್ಲ ದುಃಖಗಳು ದೇವರು ಪರಂಬರಿಸುವಂತವನಾಗಿದ್ದಾನೆ. ನಮ್ಮನ್ನು ಅಭಿವೃದ್ಧಿಗೆ ತರುವಂತ ಮಗನಾಗಿರುವಂತ ನಾವುಗಳು ದೇವರಿಗೆ ನಾವು ಕೇಳಿಕೊಳ್ಳುವಾಗ ದೇವರು ನಮ್ಮನ್ನು ಸಹ ದೇವರು ಆಶೀರ್ವಾದ ಮಾಡುವಂತನಾಗಿದೆ. ದೇವ್ರೇ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರೇ ನಾನು ಕಣ್ಣೀರು ಹಾಕ್ತಾ ಇದ್ದೀನಿ, ದೇವ್ರೇ ನನಗೆ ಯಾಕೆ ನೀನು ನೋಡ್ತಾ ಇಲ್ಲ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವುದು. ಬಟ್ ಕೇವಲ 16 ವರ್ಷದವನಾಗಿದ್ದಾಗ ಸಹ ಆತನಿಗೆ ಅರಸ ಪಟ್ಟ ಕೊಟ್ಟಿ 52 ವರ್ಷ ಅವನು ಏನ್ ಮಾಡ್ದ, ದೇವರು ಒಂದು ಇಸ್ರಾಯೇಲ್ರ ಮೇಲೆ ಆಳ್ವಿಕೆ ಮಾಡ್ದ. ದೇವರು ನಿಮ್ಮನ್ನು ಸಹ ದೇವರ ಆಲಯಕ್ಕೆ ಬರುವುದಾದರೆ, ದೇವರ ಪ್ರಾರ್ಥನೆಯಲ್ಲಿ ಬರುವುದಾದರೆ, ಒಂದು ವಿಷಯದಲ್ಲಿ ನಾವು ಬರುವುದಾದರೆ, ದೇವರ ರಾಜ್ಯಕ್ಕಾಗಿ ನಾವು ಕಟ್ಟುವುದಾದರೆ, ದೇವರ ವಿಷಯದಲ್ಲಿ ನಾವು ನಡಿಬೇಕಾದ್ರೆ ದೇವರು ನಿಮ್ಮನ್ನು ಸಹ ಅಭಿವೃದ್ಧಿಗೆ ತರುವಂತನಾಗಿದ್ದಾನೆ. ಆದ್ರೆ ಆ ಅಭಿವೃದ್ಧಿ ನಾವು ತೆಗೆದುಕೊಂಡು ಜೀವಿತದಲ್ಲಿ ಮತ್ತೆ ನಾವು ಹಿಂದೆ ತಿರುಗಿ ನಾವು ಹೋಗುವಾಗ ನಾವು ಏನ್ ಮಾಡ್ತೀವಿ, ಗರ್ವಿಷ್ಠರಾಗ್ತೀವಿ. ನಮ್ಮ ಜೀವಿತದಲ್ಲಿ ಗರ್ವವನ್ನು ನಮ್ಮ ಕುಟುಂಬಕ್ಕೆ ಬರುವಾಗ, ಅಥವಾ ಗರ್ವವನ್ನು ನಮ್ಮ ಜೀವಿತಕ್ಕೆ ಬರುವಾಗ, ವೈಯಕ್ತಿಕ ಜೀವಿತಕ್ಕೆ ಒಂದು ಗರ್ವವನ್ನು ಬಂದಾಗ ನಾವು ಆ ಒಂದು ಸ್ಥಳದಲ್ಲಿ ಬಿದ್ದು ಹೋಗುವಂಥದ್ದಾಗಿದೆ.
ದೇವ್ರ ವಚನ ಹೇಳ್ತದೆ, ಮೊದಲಿಗವರಿಗಿಂತ ಕೊನೆಯವರು, ಕೊನೆಯವರಿಗಿಂತ ಮೊದಲಿಗವರು ಅಂತ. ಇವಾಗ ನೋಡ್ತಾ ಇದ್ದೀವಿ ಕ್ರಿಸ್ತರ ಜೀವಿತ ಎಷ್ಟು ಬತ್ತರಾಗ್ತಾ ಇದೆ ಅಂತ ಹೇಳಿ. ಕ್ರಿಸ್ತರ ಕುಟುಂಬದಲ್ಲಿ ಎಷ್ಟು ಕೆಟ್ಟ ಕೆಟ್ಟ ಕಾರ್ಯಗಳು ನಡೀತಾ ಇದಾವೆ ಅಂತ ಹೇಳಿ. ಬೇರೆ ಕಾಸ್ಟ್ ಮಾತಾಡ್ತಾ ಇಲ್ಲ, ಕ್ರಿಶ್ಚಿಯನ್. ಗಂಡ ಹೆಂಡತಿ ಪ್ರೀತಿ ಇಲ್ಲ, ತಂದೆ ತಾಯಿ ಪ್ರೀತಿ ಇಲ್ಲ, ಅಣ್ಣ ತಮ್ಮರ ಪ್ರೀತಿ ಇಲ್ಲ. ಸ್ವಲ್ಪ ಸ್ವಲ್ಪ ಜಾಗಕ್ಕೋಸ್ಕರ ಜಗಳ ಆಡ್ತೀವಿ, ಸ್ವಲ್ಪ ಆಸ್ತಿಗೋಸ್ಕರ ಜಗಳ ಆಡ್ತೀವಿ, ಸ್ವಲ್ಪ ಏನೇನೋ ವಿಷಯ ಕಡೆ ಜಗಳ ಆಡ್ತೀವಿ. ಇವಾಗ ಗಂಡ ಹೆಂಡತಿ ಇಲ್ಲನೇ ಇಲ್ಲ. ಎಲ್ಲಿ ಬಂದ್ರು ಠಾಣಕ್ಕೆ ಬರ್ತಾ ಇದ್ದಾರೆ ಗಂಡ ಹೆಂಡತಿ. ಇವಾಗ ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ ಯಾರು ಅಂತಂದ್ರೆ ಅನ್ಯ ಜನರಲ್ಲ, ಬೇರೆ ಕಾಸ್ಟ್. ಅವರು ಅಭಿವೃದ್ಧಿ ಹೊಂದುತ್ತಾ ಇದ್ದಾರೆ. ಅವರು ಕದ್ದಿ ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕದ್ದಿ ಮುಚ್ಚಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದಾರೆ, ಕದ್ದಿ ಮುಚ್ಚಿ ದೇವರಿಗೆ ಆಲಯಕ್ಕೆ ಬರ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿ ಅಭಿವೃದ್ಧಿ ಹೊಂದಿ ಅವರು ಗರ್ವಿಷ್ಠರಾಗದೆ ಅವರು ಅಭಿವೃದ್ಧಿ ಕಾಣುವಂತ ಮಕ್ಕಳಾಗಿರುವಂತವರಾಗಿದ್ದಾರೆ. ನಾನೇ ಎಲ್ಲ, ನಾನೇ ಸರಿ ಅನ್ಕೊಂಡು ದೇವರಲ್ಲಿ ಬರುವುದಾದರೆ ಖಂಡಿತವಾಗಿಯೂ ಸ್ಥಾನ ಇಲ್ಲ. ಯಾವುದೇ ವಿಷಯ ಖಂಡಿತವಾಗಿಯೂ ದೇವರಲ್ಲಿ ಸ್ಥಾನ ಇಲ್ಲ. ನಾವು ದೀನತೆ ಭಾವದಿಂದ, ಪಾಸ್ಟರ್ ಏನದ ಹೇಳ್ರಿ ಕೆಲಸ, ನಮ್ಮ ಜೀವಿತ ಟೆಸ್ಟಿಮನಿ ಜೀವಿತ ಆಗಿದ್ರೆ ಸಹ ದೇವರು ನಮ್ಮನ್ನು ನಿಮ್ಮನ್ನು ಅಭಿವೃದ್ಧಿಗೆ ತರುವಂತ ಮಗನಾಗಿ. ಅಲ್ಲೂ 28ನೇ ಹೇಳ್ತದ, ಧರ್ಮೋಪದೇಶ 28ನೇ ಅಧ್ಯಾಯದಾಗ ಹೇಳ್ತದ, ನೀನು ಕೆಲ್ಸಕ್ಕೆ ಹೋಗು, ಕೆಲ್ಸಲಿಂದ ಬಾ, ಯಾವುದೇ ಕೆಲಸದ ಕೈ ಹಾಕು, ಹೊಲದಲ್ಲಿ ಕೈ ಹಾಕು, ವ್ಯಾಪಾರದಲ್ಲಿ ಕೈ ಹಾಕು, ವಿದ್ಯಾಭ್ಯಾಸದಲ್ಲಿ ಕೈ ಹಾಕು, ಎಲ್ಲಾ ವಿಷಯದಲ್ಲಿ ನಿನಗೆ ಏನ್ ಮಾಡ್ತೀನಿ ನಾನು, ಅಭಿವೃದ್ಧಿ ಮಾಡ್ತೀನಿ. ಯಾವಾಗ ಆ ಮ್ಯಾಲಿಂದ 2 ವಚನಗಳು ನಮ್ಮ ಜೀವಿತದಲ್ಲಿ ನಾವು ಏನ್ ಮಾಡ್ಬೇಕು, ಅಳವಡಿಸಿಕೊಂಡಾಗ ಮಾತ್ರ ಅದು ಸಾಧ್ಯ. ಏನದ್ರಿ ಸಿಸ್ಟರ್ ಅದು? ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಇಲ್ಲ, ನಮಗ್ ಸದ್ದ ಉನ್ನತ ಸ್ಥಿತಿಗೆ ಬೇಕ್ರಿ ಪಾಸ್ಟರ್. ಕಷ್ಟ ಅದ, ದುಃಖ ಅದ, ಚಿಂತೆ ಅದ, ಬಟ್ ನಮಗ್ ಉನ್ನತ ಸ್ಥಾನ ಸದ್ದ ಬೇಕು. ಮ್ಯಾಲಿನ ವಚನನೇ ಬಿಟ್ಟು ಬಿಡ್ತೀವಿ ನಾವು. ಮ್ಯಾಲಿನ ವಚನ ಏನದರಿ? ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ಅದರ ಪ್ರಕಾರ ನಡೆಯುವಾಗ ಮಾತ್ರ. ಅದು ಕೇಳಿಸ್ಕೊಂಡು ಸುಮ್ಮನೆ ಕೂಡೋದಲ್ಲ. ಅದು ಕೇಳಿಸ್ಕೊಂಡು ಆಯ್ತ್ರಿ ಪಾಸ್ಟರ್ ಓಕೆ ರೀ ಅನ್ನೋದಿಲ್ಲ. ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಮ್ಮ ಜೀವಿತ ಸಾಗುವುದಾದರೆ ಅಷ್ಟೆಲ್ಲ ಅದ್ಭುತ ಕಾರ್ಯಗಳು ನಿನ್ನಲ್ಲಿ ಬರುವಂಥದ್ದು. ಯಾವ್ಯಾವ ಅದ್ಭುತ ಬರ್ತಾವ್ರಿ? ಓದ್ರಿ, ಕಂಟಿನ್ಯೂ ಓದ್ರಿ ಹಂಗೆ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಇಷ್ಟು ಕಾರ್ಯಗಳು ಅಲ್ಲಿ 2 ವಚನಗಳು ನಮ್ಮ ಜೀವಿತಕ್ಕೆ ಬಂದರೆ ಇಷ್ಟು ಕಾರ್ಯಗಳು ಆಗ್ತವೆ. ಹಂಗೆ 15ನೇ ವಚನ ಹೋದ್ರಿ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವವು. ಹಲ್ಲೆಲೂಯಾ. ದೇವರ ವಾಕ್ಯ ಇಬ್ಬಾಗ ಕತ್ತಿದೆ. ದೇವರ ವಾಕ್ಯ ಇಬ್ಬಾಗ ಕತ್ತಿದೆ. ಹೋಗುವಾಗಲೂ ಕೊಯ್ಯುವಂಥದ್ದಾಗಿದೆ, ಬರುವಾಗಲೂ ಕೊಯ್ಯುವಂಥದ್ದಾಗಿದೆ. ಇದು ಒಂದು ಗಾದೆ ಮಾತದ. ಒಂದು ಹೆಣ್ಮಗಳು ಏನ್ ಮಾಡಿದಳಂತ,
ಮೂಗಿನ ನತನಿ ತಗೊಂಡಳಂತ್ರಿ, ಬಂಗಾರ ನತನಿ ಒಂದ್ ಹಳ್ಳಿದಾಗ. ಏನ್ ಮಾಡ್ದಳಂತ್ರಿ? ಹಣ್ಣಳ ಮುದುಕಿ. ಈಗ ಅಜ್ಜಿ ಇದ್ರು ನೋಡ್ರಿ ಆ ತರ, ಅದಕ್ಕಿನ್ನ ಮುದುಕಿ. ಮೂಗಿನಾಗ ಏನ್ ಮಾಡ್ದಳ? ಒಂದು ನತನಿ ತಗೊಂಡಳ ಬಂಗಾರ. ಆ ಅಜ್ಜಿ ತೀರ್ಕೊಂಡಳಂತ. ಆಕಿನ ಮೊಮ್ಮಗಳು ಇದ್ದಳಂತ, ಯಂಗ್ಸ್ಟರ್, ಈಗೀಗೆ ರೀಸೆಂಟ್ ಆಗಿ ಮದುವೆ ಆಗಿದ್ದಳು. ಆಕೆ ಏನ್ ಮಾಡಿದಳಂತ ಮತ್ ಹಾಕೊಂಡಳಂತ. ಅಜ್ಜಿ ತೆಗೆದು ಈಕೆ ಹಾಕೊಂಡಳು. ಅಜ್ಜಿಗೆ ಮಾಡಿಸ್ಕೊಂಡಿನಾಗ ಎಲ್ಲರೂ ಏನ್ ಅವ್ರೆ ಎಷ್ಟು ಚಂದ ಮಾಡಿಸ್ಕೊಂಡಿ ನೀನು, ಭಾರಿ ಮಾಡಿಸ್ಕೊಂಡಿ ನೋಡು, ಚಂದ ಮಾಡಿಸ್ಕೊಂಡಿ ನೋಡು ಅಂತ ಹೇಳಿ ಎಲ್ಲರೂ ಆಕಿಗೆ ಪ್ರಶಂಸೆ ಕೊಟ್ರು. ಎಲ್ಲರೂ ಪ್ರಶಂಸೆ ಕೊಟ್ರು, ಅರೇ ಚಂದ ಐತ್ ಚಂದ ಐತ್. ಈ ಯಾವಾಗ ಈ ಹೆಣ್ಮಗಳು ಅಂದ್ರೆ ಹೆಂಗಿರುವಂತ ಹೆಣ್ಮಗಳು ಹಾಕೊಂಡಳು, ಆ ಹೆಣ್ಮಗಳಿಗೆ ಒಬ್ಬರಿಗೂ ಮಾತಾಡಿಲ್ಲ, ಆ ಹೆಣ್ಮಗಳಿಗೆ ಯಾರೂ ಮಾತಾಡಿಲ್ಲ. ಯಾವುದೋ ಫಂಕ್ಷನ್ ಹೇಳಲಾರದೆ ಬರ್ತಿಳಂತ. ಈಗ ಯಾರೋ ಫಂಕ್ಷನ್, ನಮ್ಮ ಫಂಕ್ಷನ್ ಮನೆಗೆ ಫಂಕ್ಷನ್ ಅದಂದ್ರೆ ಆ ಹೆಣ್ಮಗಳಿಗೆ ಹೇಳಿಲ್ಲ ಅಂತಂದ್ರೆ ನನ್ನ ಮನೆಗೆ ಬರ್ತಿಳಂತ ಆಕೆ. ಯಾಕಂದ್ರೆ ಒಂದು 10 ಜನ ಬಂದಾಗ ಇದು ಮೂಗಿನಾಗಿನ ನತನಿ ನೋಡ್ತಾರಲ್ಲ, ಕೇಳ್ತಾರ. ಏನಂತ ಕೇಳ್ತಾರ? ಅರೇ ಎಷ್ಟು ಚಂದ ಮಾಡಿಸ್ಕೊಂಡಿ ಅಂತ ಹೇಳಿ. ಹೇಳಿಲ್ಲ ಅಂದ್ರು ಬಂದು ಎಲ್ಲರ ಮುಂದೆ ಆರಾಮ್ ಆಕಿಂದಕಿನೇ ಮಾತಾಡ್ತಿಳಂತ. ಎಲ್ಲರಿಗೆ ಆರಾಮಿದ್ರಿ, ಹೆಂಗಿದ್ರಿ, ಯಾರ್ಯಾರು ಮಾತಾಡಿಲ್ಲ ಅಂತ ಆಕೆ. ಹೌದಲ್ರಿ? ಟೋಟಲಿ ಯಾರೂನೇ ಮಾತಾಡಿಲ್ಲ ಅಂತ ಆಕೆ. ಆಕೆ ಏನ್ ಮಾಡ್ದಳಂತ, ಸಿಟ್ಟಿಗೆ ಬಂದು ಮನೆಗೆ ಊಟ ಕೊಟ್ಟಳಂತ. ಪೂರ ಗಲ್ಲಿಗೆ ಮನೆಗೆ ಊಟ ಹಾಕ್ದಳಂತ, ಪೂರ ಗಲ್ಲಿಗೆ. ಯಾರಾದ್ರೂ ಚಂದ್ರ ಅಂತಾರ ಅಂತ ಹೇಳಿ ಆಕಿಗೆ ಯಾರೂನೇ ಮಾತಾಡಿಲ್ಲ. ಇನ್ನ ಊಟ ಗೀಟ ಮಾಡ್ಕೊಂಡ್ರು, ಚಂದ ನೋಡಿದ್ರು, ಎಲ್ಲರೂ ಹಂಗಿನಂಗೆ ಹೋದ್ರು. ಮಾತಾಡ ಈಟಾಯ್ತು. ಮತ್ತ ಆಕಿಗೆ ಸಿಟ್ಟು ಬಂತು ಒಳಗ. ಏನಪ್ಪ ಇಷ್ಟೆಲ್ಲ ಮಾಡ್ದವಿ ಅಂದ್ರ ಬಿ ನನಗೆ ಯಾರು ಕಾಣಲ್ಲ ಹೊಂಟ್ರಲ್ಲ, ಮತ್ತೆ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದಳು ಅಂತ, ನಡು ರಸ್ತೆ ನಿಂತು ಚೀರತ್ತುಳಂತ, ಜಗಳ ಆಡತ್ತುಳಂತ. ನೀ ಹಂಗ, ನೀ ಹಿಂಗ. ಯಾಕಂದ್ರೆ ಬಿಸಿಲಿಗೆ ಅದು ಮಿಂಚುತ್ತದಲ್ಲ, ಅದೆಲ್ಲ ಪ್ಲಾನ್ ಮಾಡಿ ಆಕಿ ಏನೇನ್ ಕೆಲಸ ಮಾಡ್ತಿರು, ಒಬ್ರು ಏನೂ ಕೇಳಿಲ್ಲ. ಮತ್ತೇನ್ ಮಾಡಿದಳಂತ, ಸಿಟ್ಟಿಗೆ ಬಂದು ಲಾಸ್ಟಿಗೆ ಏನ್ ಮಾಡಿದಳಂತ, ಆಕಿನ ಭಣಮಿಗೆ ಉಡಿ ಹಚ್ಚಿದಳು. ಪೂರ ಆಕಿನ ದೊಡ್ಡದೊಂದು ಭಣಮಿ ಇತ್ತಂತ, ಕುಳ್ಳಿನ ಭಣಮಿ, ಅದಕ್ಕೆ ಉರಿ ಹಚ್ಚಿಬಿಟ್ಟಳಂತ. ಈಗೇನ್ ಅಜ್ಜಿ ತೀರ್ಕೊಂಡಳಲ್ಲ, ಅವ್ರೊಬ್ಬಕ್ಕೆ ಫ್ರೆಂಡ್ ಇದ್ದಳಂತ, ಹಣ್ಣಳ ಮುದುಕಿ. ಅವಾಗ ಬಂದು ಕೇಳ್ತಾಳಂತ ಹೆಣ್ಮಗಳಿಗೆ, ಅರೇ ಇದು ನೀ ಯಾವಾಗ ಮಾಡ್ಕೊಂಡಿದೀನಿ ಅಂತ ಕೇಳ್ಯಾಳ. ಆ ಮುದುಕಿಗೆ ಅಂದಳಂತ, ಮುದುಕಿ ನೀ ಪೈಲೇನೆ ಬಂದು ಕೇಳಿದ್ರೆ ನಾ ಇಷ್ಟೆಲ್ಲ ರೊಕ್ಕ ಯಾಕೆ ಖರ್ಚು ಮಾಡ್ಕೋತಿದ, ನೀ ಪೈಲೇನೆ ಕೇಳಬಾರ್ದಲ್ಲ ಅಂತಳ. ಮುದುಕಿಗೆ ಜಗಳ ಆಡ್ದಳು. ನಿಮ್ಮ ಜೀವಿತವೂ ಸಹ ಇದೇ ರೀತಿ ಇನ್ಶರ್ಟ್ ಹಾಕೋತೀವಿ, ಶಂಟ್ ಹಾಕೋತೀವಿ, ಚಂದ ಸಾರಿ ಉಟ್ಕೋತೀವಿ, ಚಂದ ರೆಡಿ ಆಗ್ತೀವಿ, ಎಲ್ಲ ರೆಡಿ ಆಗ್ತೀವಿ, ಎಲ್ಲ ಬರ್ತೀವಿ. ಏನ್ ಮಾಡ್ತೀರಿ ನೀವು ಅಂದ್ರೆ, ನಾನು ಬಿಲಿವರ್ ಇದ್ದೇನ್ರಿ. ಯಾವಾಗ ರಕ್ಷಣೆ ಹೊಂದಿರಿ ಅಂದ್ರೆ ಒಂದು 5 ವರ್ಷ ಆಯ್ತು. ಚರ್ಚಲ್ಲಿ ಏನ್ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದ್ರೆ, ನಾನು ಭಾಳ ಕೆಲಸ ಮಾಡ್ತೀನಿ, ಎಲ್ಲ ಹೇಳ್ಕೊತೀವಿ. ಅಂದ್ರೆ ನಿಮ್ಮ ಜೀವಿತ ಈ ರೀತಿ. ಒಂದು ವೇಳೆ ನಾವು ಸಂಪೂರ್ಣವಾಗಿ ದೇವರ ಆಲಯಕ್ಕೆ ಬರುವುದಾದ್ರೆ, ಸಂಪೂರ್ಣವಾಗಿ ದೇವರಿಗೆ ನಮ್ಮ ಆತ್ಮವನ್ನು ಕೊಡಬೇಕಾದ್ರೆ ಪರಿಪೂರ್ಣವಾಗಿ ಕೊಡ್ಬೇಕಾಗ್ತದೆ. ಸುಮ್ಮನೆ ಅರ್ಧ ಇಲ್ಲಿ ಕೊಟ್ಟ, ಅರ್ಧ ಅಲ್ಲಿ ಕೊಟ್ಟ, ಅರ್ಧ ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಕೊಂಡು ಪ್ರಾರ್ಥನೆ ಮಾಡ್ದ. ನೀವ್ ಎಲ್ಲಿ ಬಿ ಕುಂತು ಪ್ರಾರ್ಥನೆ ಮಾಡ್ರಿ, ಪರಿಪೂರ್ಣವಾಗಿ ಮಾಡಿ. ಎಲ್ಲಿ ಬಿ ಕುಂತು ದೇವ್ರ ವಾಕ್ಯ ಓದ್ರಿ, ಪರಿಪೂರ್ಣರಾಗಿ ಓದ್ರಿ. ಹೌದಲ್ರಿ? ಹಲ್ಲೆಲೂಯ. ಅದ್ರ ಪ್ರಕಾರ ನಾವು ಕಂಪಲ್ಸರಿ ಹೋಗ್ಬೇಕು. ಟೈಮ್ ಮೀರಿ ನಾವು ಹೋಗ್ಬೇಕಾದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಚಾನ್ಸು ಕೊಡಬಾರ್ದು. ನಾವು ದೇವ್ರ ವಾಕ್ಯದಲ್ಲಿ ನಡೆಯುವಂತ ಮಕ್ಕಳಾಗಿದ್ದೀವಿ, ಅಂತ ವಿಷಯದಲ್ಲಿ ಯಾವತ್ತೂ ಚಾನ್ಸ್ ಕೊಡ. ಸಂಪೂರ್ಣವಾಗಿ ದೇವರಿಗೆ ನಮ್ಮ ಆತ್ಮವನ್ನು ಕೊಡೋಣ. ಎಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡೋಣ ದೇವರಿಗೆ. ಯೇಸುವೇ, ನಿನಗೆ ಸ್ತೋತ್ರ ದೇವ. ನೀನ್ ಮಹೋನ್ನತನು ತಂದೆ, ನೀನ್ ಸರ್ವಶಕ್ತನಾಗಿದ್ದಿ ಕರ್ತನೆ ದೇವ. ಸ್ತೋತ್ರ 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 ಪರಿಶುದ್ಧಾತ್ಮನೇ. ತಿಳಿಲಾರ ರೀತಿಯಿಂದ ಕರ್ತನೆ ದೇವ ಸಭೆಗೆ ಕರೆದುಕೊಂಡು ಬಂದು
ಸಭೆಯಲ್ಲಿ ಕರ್ತನ ದೇವ ನಿನ್ನ ಪ್ರೀತಿ ವಿಶ್ವಾಸ ಕರ್ತನ ದೇವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರ ಆತ್ಮನೇ, ಸಭೆಯ ಸಭಾಪಾಲಕರನ್ನು ಆಶೀರ್ವಾದ ಮಾಡು. ಕೊಟ್ಟಿರುವಂತ ಧರ್ಮ ಪತ್ನಿ ಮಕ್ಕಳು, ಕೊಟ್ಟಿರುವಂತ ಸೇವೆ, ಕೊಟ್ಟಿರುವಂತ ಭಾರವು ಕರ್ತನ ದೇವ ನಿನಗೆ ನಾನು ಒಪ್ಪಿಸಿಕೊಡುವಂತನಾಗಿದ್ದೇನೆ ಕರ್ತನೆ. ಹೌದು ಯೇಸುವೆ, ಈ ಒಂದು ಆರಾಧನೆ ಕರ್ತನ ದೇವ ನಿನ್ನ ಹತ್ತಿರಕ್ಕೆ ತರುವಂತರಾಗಿದ್ದೇವೆ ದೇವ. ದೇವರ ವಾಕ್ಯಗಳನ್ನು ಕೇಳಿರುವಂತ ಮಕ್ಕಳು ನಾವಿರುವಾಗ ಕರ್ತನ ದೇವ ಅದರ ಪ್ರಕಾರ ಜೀವನ ಮಾಡುವಂತೆ ಸಹಾಯ ಮಾಡು ಕರ್ತನ ದೇವ. ಹೌದು ಯೇಸುವೆ, ನೀನು ಒಳ್ಳೆಯವನು ಕರ್ತನ ದೇವ. ಯಾವಾಗಲೂ ಕರ್ತನ ದೇವ ಒಳ್ಳೆ ಕಾರ್ಯಗಳನ್ನು ಮಾಡುವಂತನಾಗಿದ್ದೆ ಯೇಸು. ನೀನು ಸರ್ವಶಕ್ತನಾಗಿದ್ದಿ ಕರ್ತನ ದೇವ. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನ ದೇವ. ಎಲ್ಲವೂ ಸಾಧ್ಯವಾಗಿದೆ ಕರ್ತನ ದೇವ. ದೇವರ ಆತ್ಮನೇ, ನಾವು ಪ್ರಾರ್ಥನೆ ಮಾಡುವುದಾದರೆ ಕರ್ತನ ದೇವ ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಕರ್ತನೆ ಯೇಸು. ನಾವು ಪ್ರಾರ್ಥನೆ ಮಾಡುವಾಗ ಕರ್ತನ ದೇವ ಎಲ್ಲ ವಿಷಯಗಳು ಕರ್ತನ ದೇವ ನಿನ್ನ ಮುಂದೆ ನಾವು ಹೇಳಿರುವಾಗ ಕರ್ತನ ದೇವ ಆ ವಿಷಯಗಳಿಗಾಗಿ ಕಣ್ಣೀರವನ್ನು ನಾವು ಸುರಿಸುವಂತ ಮಕ್ಕಳಾಗಿರುವಾಗ ಕರ್ತನ ದೇವ ನೀನು ಒಂದು ದಾರಿಯನ್ನು ತೋರಿಸುವಂತ ದೇವರಾಗಿದ್ದ. ನಿನಗೆ ಸ್ತೋತ್ರ ದೇವ, ನಿನಗೆ ಸ್ತೋತ್ರ ಯೇಸು. ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ. ಮಹಿಮೆ ನೀನಗಯ್ಯ, ಮಹತ್ವ ನೀನಗಯ್ಯ, ಮಹಿಮೆ ನೀನಗಯ್ಯ, ಮಹತ್ವ ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಗಯ್ಯ, ಆರಾಧನೆ 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 ಎನ್ನಾತ ಯೇಸುಗೆ, ಎನ್ನಾತ ಯೇಸುವಿಗೆ ಮಹಿಮೆ ನೀನಗಯ್ಯ, ಮಹತ್ವ ನೀನಗಯ್ಯ, ಮಹಿಮೆ ನೀನಗಯ್ಯ. ಸ್ತೋತ್ರ ಸ್ತೋತ್ರ ದೇವರ. ಹೌದು ಯೇಸುವೆ, ನಿನ್ನ ಅಗ್ನಿ ಅಭಿಷೇಕವನ್ನು ಇಳಿದು ಬರಲಿಕ್ಕಂತದೆ. ಸಭೆಗಾಗಿ ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ ಯೇಸುವೆ. ಸಭೆಯ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ ಯೇಸುವೆ. ಎಲ್ಲವೂ ಕರ್ತನೆ ನಿನ್ನ ಹತ್ತಿರಕ್ಕೆ ಬರುವಂತರಾಗಿದ್ದೇವೆ ಯೇಸು. ಎಲ್ಲವೂ ಕರ್ತನೆ ದೇವ ನಿನ್ನ ಸನ್ನಿಧಾನಕ್ಕೆ ತರುವಂತನಾಗಿದ್ದೇನೆ ಯೇಸು. ನೀನೇ ತಾನೇ ಕರ್ತನೆ ದೇವ ಎಲ್ಲಕ್ಕೂ ಮಹಿಮೆಯನಾಗಿದ್ದೆ ಯೇಸು. ಎಲ್ಲದಕ್ಕೂ ಘನವನ್ನು ನೀನು ಕರ್ತನ ದೇವ ಆಶಿಸುವಂತನಾಗಿದೆ ಯೇಸು. ಕೂತಿರುವಂತ ಎಲ್ಲ ಮಕ್ಕಳು ನಿನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ಜೀವನ ಮಾಡುವಂತೆ ಸರ್. ತಿರುಗಿ ಕರ್ತನ ದೇವರ ಕುಟುಂಬಕ್ಕೆ ತಿರುಗಿ ಹೋಗುವಾಗ ಅವರು ಹಳೆಯ ಸ್ವಭಾವಗಳನ್ನೆಲ್ಲ ಬಿಟ್ಟು ಕರ್ತನ ದೇವ ಅಭಿವೃದ್ಧಿ ಹೊಂದಿಕೊಂಡು ಕರ್ತನ ದೇವ ಮತ್ತೆ ತಿರುಗಿ ಕರ್ತನ ದೇವ ಗರ್ವಿಷ್ಠರಾಗಲಾರದಂತೆ ಇನ್ನು ವಾಕ್ಯದಲ್ಲಿ ಆ ಮಕ್ಕಳು ಬೆಳೆಸು ಕರ್ತನ ದೇವ. ಇನ್ನು ಹೆಚ್ಚಾಗಿ ಕರ್ತನ ದೇವ ಸಭೆಯನ್ನು ಕರ್ತನ ದೇವ ಉಜ್ಜೀವನ ಸ್ಥಿತಿಯಲ್ಲಿ ನೀನು ನಡೆಸು ಕರ್ತನ. ಹೌದು ಯೇಸುವೆ, ಈ ಒಂದು ಪ್ರಾರ್ಥನೆ ದೇವ ನಿನ್ನ ಪಾದದಲ್ಲಿಡುತ್ತಾ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ ತಂದೆ. ಆಮೆನ್.